ಮಧುರ ದೇವಾಸದ ಉದ್ಗೀತಾ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಉದ್ಗೀತಾ ಸೀರೀಸ್ನ ಹೊಸ ಆಯಾಮದಲ್ಲಿ ಇವತ್ತು ವಾದಿರಾಜರ ಕಾಂಟ್ರಿಬ್ಯೂಷನ್ಕಿಂತ ಮಧ್ವಾಚಾರ್ಯರು ಸ್ಥಾಪಿಸಿದ 8 ಮಠಗಳಲ್ಲಿ ಒಂದು ಪ್ರಮುಖವಾದಂಥ ಮಠ ಶ್ರೀ ಸೋದೆ ವಾದಿರಾಜ ಮಠ. ಈ ಪೀಠದಲ್ಲಿ ಬರುವಂತಹ ಶ್ರೀ ವಿಶ್ವವಲ್ಲಭ ತೀರ್ಥರು ನಮ್ಮ ಉದ್ಗೀತಾ ಸೀರೀಸ್ನ ಒಪ್ಕೊಂಡಿರೋದು ನಮಗೆ ವಿ ಆರ್ ಫೀಲಿಂಗ್ ಇಟ್ ವೆರಿ ಲಕ್ಕಿ. ಸೊ ಅದ್ರ ಜೊತೆಗೆ ಒಂದು ಹೊಸ ಆಯಾಮದಲ್ಲಿ ವಾದಿರಾಜ ಮಠವನ್ನು ಇನ್ನೊಂದು ಬಾರಿ ಹೊಸ ಕಲ್ಪನೆಯಿಂದ ಬರ್ತಿರುವಂತಹ ಈ ಹೊಸ ಮಠವನ್ನು ಮಾಡ್ತಿರುವಂತಹ ಶ್ರೀ ವಿಶ್ವವಲ್ಲಭ ತೀರ್ಥರು ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಈ ಉದ್ಗೀತಾ ಸೀರೀಸ್ ಅಲ್ಲಿ ಫಸ್ಟ್ ನಾವು ತಿಳ್ಕೊಳ್ಳುವಂಥದ್ದು ನಿಮ್ಮ ಪರಿಚಯ ಆಗಿರ್ಲಿ ಅಥವಾ ನೀವು ಈ ಪೀಠದಲ್ಲಿ ಬಂದಿರೋಕ್ಕಿಂತ ಮುಂಚೆ ನಿಮ್ಗೆ ಪೂರ್ವಾಶ್ರಮದಲ್ಲಿ ಧರ್ಮಾಚರಣೆಯಲ್ಲಿ ಆಸಕ್ತಿ ಹೇಗೆ ಬಂತು? ವಾಸ್ತವಿಕವಾಗಿ ನಮ್ಮದು ವೈದಿಕ ಮನೆತನ. ಸಹಜವಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ವೈದಿಕರೇ ಇದ್ದದ್ದು. ನಾವೊಂದು ಲೌಕಿಕದಲ್ಲಿ ಇದ್ದವರಲ್ಲ. ಮನೆಯಲ್ಲಿ ಸಹಜವಾಗಿ ನಮ್ಮಲ್ಲೆಲ್ಲ ಒಂದು ಧಾರ್ಮಿಕ ವಾತಾವರಣವೇ ಇತ್ತು. ನಾವು ಹುಟ್ಟಿ ಬೆಳೆದದೆಲ್ಲ ಒಂದು ದೇವಸ್ಥಾನದಲ್ಲಿ. ನಾವು ವಾಸ ಮಾಡ್ತಿದ್ದದ್ದು ಒಂದು ದೇವಸ್ಥಾನದ ಒಂದು ಭಾಗದಲ್ಲಿ ನಮ್ಮ ಮನೆ ಇತ್ತು. ಅಲ್ಲೇ ವಾಸ ಮಾಡಿಕೊಂಡು ಅಲ್ಲೇ ದೇವರ ಪೂಜೆ ಮಾಡಿಕೊಂಡು ನಾವಲ್ಲಿ ಬೆಳೆದವರು. ನಮ್ಮ ಅಜ್ಜ ಅಂದರೆ ತಂದೆಯ ತಂದೆ ಅವರು ದೊಡ್ಡ ವಿದ್ವಾಂಸರು, ಅಂದರೆ ಒಳ್ಳೆಯವರು, ಎಲ್ಲ ಧರ್ಮಶಾಸ್ತ್ರವನ್ನು ತಿಳಿದವರು. ಕೃಷ್ಣಾಪುರ ಮಠದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು. ಕೃಷ್ಣಾಪುರ ಸ್ವಾಮಿಗಳಿಗೆ ಬಹಳ ಆತ್ಮೀಯರಾಗಿದ್ದರು. ಜೊತೆಯಲ್ಲಿ ನಮ್ಮ ಗುರುಗಳಾದಂಥ ವಿಶ್ವೋತ್ತಮ ತೀರ್ಥರಿಗೂ ಕೂಡ ಬಹಳ ಆತ್ಮೀಯರಾಗಿದ್ದರು. ಹಾಗಾಗಿ ಅವರ ಹಿನ್ನೆಲೆಯಲ್ಲಿ ಅವರ ಜೊತೆಯ ಆ ಸಂಬಂಧದಿಂದಾಗಿ ನಮ್ಮ ಅಜ್ಜನ ಸಂಬಂಧ ನಮಗೆ ಬಹಳ ಇತ್ತು ಬಾಲ್ಯದಿಂದ ನಮಗೆ. ಹಾಗೆ ಧಾರ್ಮಿಕ ಆ ಒಂದು ಪರಿಸರದಲ್ಲಿ ಬೆಳೆದವರು. ಹಾಗಾಗಿ ನಮಗೆ ಇದೊಂದು ಹೊಸ ಒಂದು ಪರಿಸರ ಅಂತ ಅನಿಸ್ಲೇ ಇಲ್ಲ ನಮಗೆ. ನಾವು ಹುಟ್ಟಿ ಬೆಳೆದದ್ದು ದೇವಸ್ಥಾನದಲ್ಲಿ. ಹಾಗಾಗಿ ಹುಟ್ಟಿದ್ದು ದೇವಸ್ಥಾನದಲ್ಲೇ ಹುಟ್ಟಿದ್ದು ನಾನು, ಬೆಳೆದದ್ದು ದೇವಸ್ಥಾನದಲ್ಲೇ ಬೆಳೆದದ್ದು, ಬಂದಿದ್ದು ಮಠಕ್ಕೆ ಬಂದೆ. ಸ್ವಾಮಿ, ನೀವು ಬಾಲ ಸನ್ಯಾಸಿಗಳಾಗಿದ್ದಿಂದ ಸನ್ಯಾಸಾಶ್ರಮ ತಗೊಳಕ್ಕಿಂತ ಮುಂಚೆ ಇದ್ದಿದ್ದು ನಾಲೆಜ್. ಅಂತಿಮವಾಗಿ ನೀವು ಬಾಲ ಸನ್ಯಾಸ ಅಂತ ಹೇಳಿದ್ರಿ. ಅಂದ್ರೆ ಇನ್ನು ಬಾಲಕರಿದ್ದಾಗ ಸನ್ಯಾಸನ ಸ್ವೀಕಾರ ಮಾಡೋದು ಅಂತ ಹೇಳಿ. ಬಾಲಕರಾದ ತೀಲಾ ಬಾಲಕರು ಅಂತ ನಾವೇನು ಇರಲಿಲ್ಲ. 15 ವರ್ಷ ಆಗಿತ್ತು. SSLC ಮುಗಿಸಿ ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದು. ಹಾಗಂತೇಳಿ ಸನ್ಯಾಸದ ಬಗ್ಗೆ ಸಂಪೂರ್ಣ ತಿಳಿದುಕೊಂಡು ಬಂದಿದ್ದೇನೆ ಅಂತ ಅಲ್ಲ. ಒಂದು ಸನ್ಯಾಸದ ಬಗ್ಗೆ ಬೇಸಿಕ್ ತಿಳ್ಕೊಂಡು ಬಂದಿದ್ದೆ ನಾನು. ಇಲ್ಲಿಗೆ ಬಂದ ಮೇಲೆ ಸಂಪೂರ್ಣವಾಗಿ ಅರ್ಥೈಸಿಕೊಂಡು, ಅದು ಒಂದು ಪೂರ್ಣ ಅರ್ಥ ಆಗುವಂತ ಸಬ್ಜೆಕ್ಟ್ ಅಲ್ಲ, ಆದ್ರೂ ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಂಡೇ ಈ ಒಂದು ಧರ್ಮವನ್ನು ಸ್ವೀಕಾರ ಮಾಡಿದವ. ಈಗ ಮದುವೆ ಆಗಬೇಕಾದ್ರೂ ಕೂಡ, ಮದುವೆ ಅಂದ್ರೆ ಏನೋ ಒಂದು ಪೂರ್ಣ ಕಲ್ಪನೆ ಇಲ್ಲದೇನೆ ಎಲ್ಲರೂ ಮದುವೆ ಆಗ್ಬೇಕು. ಮದುವೆ ಅಂದ್ರೆ ಹೀಗೆ ಅಂತ ಎಲ್ರಿಗೂ ಒಂದು ಪಿಕ್ಚರ್ ಸಿಗುದಿಲ್ಲ. ಮದುವೆ ಆದ್ಮೇಲೆ ಗೊತ್ತಾಗೋದು ಹೀಗಿರುತ್ತೆ ಸಂಸಾರ ಅಂತ. ಹಾಗೆ ನಮ್ಮದು ಸನ್ಯಾಸ ಧರ್ಮವೂ ಹಾಗೆ. ಸನ್ಯಾಸ ಧರ್ಮವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡ್ಕೊಳ್ಳುವಂತ ವಯಸ್ಸು ಅದಲ್ಲ. ಅಂದ್ರೆ ಮನಸ್ಸನ್ನು ತಪ್ಪು ಮಾಡ್ಕೊಳ್ಬೇಕು ಅಂತ ಹೇಳಿ ಸನ್ಯಾಸವನ್ನು ಸ್ವೀಕಾರ ಮಾಡೋದು. ಅಂದ್ರೆ ಮನಸ್ಸು ಶುದ್ಧವಾಗಿರ್ಬೇಕು ಯಾವಾಗಲೂ ಕೂಡ ಅಂತ ಹೇಳಿ. ಅಂದ್ರೆ ಗೃಹಸ್ಥಾಶ್ರಮಗಳು ಸನ್ಯಾಸ ತಗೊಂಡಾಗ ಅಂದ್ರೆ ಅವ್ರು ಎಲ್ಲಾ ಅನುಭವಗಳನ್ನು ಕಂಡು ಸನ್ಯಾಸಕ್ಕೆ ಬಂದಿರ್ತಾರೆ. ಬಾಲ ಸನ್ಯಾಸದಲ್ಲಿ ಅದಕ್ಕೆ ಬೇರೆ ಅನುಭವಗಳಿಗೆ ಅವಕಾಶವೂ ಇಲ್ಲ. ಅಂದ್ರೆ ಆ ಬ್ರಹ್ಮಚರ್ಯದ ಶುದ್ಧವಾದ ಮನಸ್ಥಿತಿ ಇರುತ್ತದೆ. ನೇರವಾಗಿ ಸನ್ಯಾಸಕ್ಕೆ ಬರುವುದರಿಂದ ಅಂತಹ ಕಲ್ಪನೆಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಹಿಂದಿನವರು ಬಾಲ ಸನ್ಯಾಸದ ಪರಿಕಲ್ಪನೆಯನ್ನು ಕೊಟ್ಟರು. ಮನಸ್ಸನ್ನು ಇನ್ನಷ್ಟು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ. ಸೊ ಮುಂದಿನ ಪ್ರಶ್ನೆ, ಸನ್ಯಾಸಿ ಮತ್ತು ಪೀಠಾಧಿಪತಿ ಇವೆರಡರ ಮಧ್ಯೆ ಇರುವ ವ್ಯತ್ಯಾಸ? ವಾಸ್ತವಿಕವಾಗಿ ಸನ್ಯಾಸಿ ಪೀಠಾಧಿಪತಿ ಅನ್ನೋದಕ್ಕೆ ಬಹಳ ದೊಡ್ಡ ವ್ಯತ್ಯಾಸ ಉಂಟು. ಸನ್ಯಾಸಿ ಅಂದ್ರೂ ಪೀಠಾಧಿಪತಿ ಅಂದ್ರೆ ಒಂದೇ ಅಲ್ಲ. ಸನ್ಯಾಸಿಗಳಿಗೆ ಅವ್ರು ಯಾವುದೇ ಇತಿಮಿತಿಗಳಿಲ್ಲ. ಅಂದ್ರೆ ಅವರು ಒಂದು ಕಡೆಯಲ್ಲಿ ಕುಳಿತುಕೊಳ್ಳಿಕ್ಕಿಲ್ಲ, ಸಂಚಾರ ಮಾಡ್ತಾ ಇರಬೇಕು. ಅವರಿಗೆ ವಾಸಕ್ಕೆ ಅವರಿಗೆ ಮಠ ಅಂತ ಕಟ್ಟಿಕೊಳ್ಳಿಕ್ಕಿಲ್ಲ, ದ್ರವ್ಯ ಸಂಪಾದನೆಯನ್ನು ಮಾಡ್ಲಿಕ್ಕಿಲ್ಲ. ಅವತ್ತಿನ ಆಹಾರವನ್ನು ಅವತ್ತೇ ಭಿಕ್ಷೆ ಬೇಡಿ ಅವರು ಊಟವನ್ನು ಮಾಡಬೇಕು. ಇದು ಸನ್ಯಾಸಿಗಳ ಜೀವನ. ಪೀಠಾಧಿಪತಿ ಅಂತ ಅನ್ನೋದು ಸನ್ಯಾಸ ಧರ್ಮದಲ್ಲಿ ಇರುತ್ತಾರೆ, ಆದರೆ ಈ ರೀತಿ ಜೀವನ ಅವರಿಗೆ ಇರುವುದಿಲ್ಲ. ಅಂದ್ರೆ ಅವರಿಗೆ ಒಂದು ಮಠ ಅಂತ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ, ದ್ರವ್ಯವನ್ನು ಸಂಗ್ರಹಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ, ಶಿಷ್ಯರನ್ನು ಸೇರಿಸಿಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಇದೇ ಸಂಚಾರವನ್ನು ಮಾಡ್ತಾರೆ, ಅಲ್ಲಿ ಹೋಗಿ ಕೂಡುತ್ತಾರೆ, ಪಾಠ ಪ್ರವಚನ ಮಾಡ್ತಾರೆ. ಅಂದ್ರೆ ಈ ಒಂದು ಪೀಠಾಧಿಪತಿಗಳಿಗೆ ಪರಮಹಂಸ ಪರಿವ್ರಾಜಕರು ಅಂತ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಸನ್ಯಾಸಿಗಳಿಗೂ ಪೀಠಾಧಿಪತಿಗಳ ವ್ಯತ್ಯಾಸ ಏನು ಅಂತಂದ್ರೆ, ಸನ್ಯಾಸಿಗಳಿಗೆ ಯಾವುದನ್ನೂ ಇಟ್ಕೊಳ್ಳಿಕ್ಕಿಲ್ಲ. ಈ ಪೀಠಾಧಿಪತಿಗಳಿಗೆ ಎಲ್ಲಾ ವೈಭವಗಳು ಉಂಟು. ಚಂದನಾದಿ ಎಲ್ಲ ಅಲಂಕಾರಗಳನ್ನು ಮಾಡಿಕೊಳ್ಳಿಕ್ಕೆ ಉಂಟು, ಸುಗಂಧ ದ್ರವ್ಯಗಳನ್ನು ಹಾಕಿಕೊಳ್ಳಿಕ್ಕೆ ಉಂಟು. ಒಂದು ವನಿತಾ ಒಂದಿಲ್ಲ. ಇದು ಒಂದನ್ನು ಬಿಟ್ಟು ಮತ್ತೆ ಎಲ್ಲ ರೀತಿಯ ವೈಭವಗಳು ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಉಡುಪಿಯಲ್ಲಿ ನೀವು ಗಮನಿಸಿರ್ಬೋದು. ನೀವು ನಮ್ಮ ಪರ್ಯಾಯ ಮಹೋತ್ಸವದಲ್ಲಿ ಎಲ್ಲಾ ಸ್ವಾಮಿಗಳು ಕೂಡ
ಪೇಟವನ್ನ ಕಟ್ಟಿಕೊಂಡು ಪಲ್ಲಕ್ಕಿಯಲ್ಲಿ ಮೇಲೆ ಎಲ್ಲಿಗೆ ನಾವೆಲ್ಲ ಕುಳಿತುಕೊಂಡು ಬರ್ತೇವೆ. ಅಂದ್ರೆ ಏನು, ಎಲ್ಲಾ ವೈಭವದ ಮರ್ಯಾದೆಗಳೆಲ್ಲ ಉಂಟು. ನಾವು ಮಲ್ಲಿಗೆ ಹಾರವನ್ನು ಹಾಕಿಕೊಳ್ತೇವೆ, ಗಂಧ ಚಂದನಾದಿಗಳನ್ನ ನಾವು ಅದನ್ನೆಲ್ಲ ಮೈಗೆಲ್ಲ ಹಚ್ಚಿಕೊಳ್ತೇವೆ, ಎಲ್ಲ ವೈಭವ ಉಂಟು. ಅದು ಒಂದಿಲ್ಲ ಅಷ್ಟೇ. ಇದು ಪೀಠಾಧಿಪತ್ಯ. ಅಂದ್ರೆ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ, ಜನರನ್ನು ಸಂಘಟನೆ ಮಾಡಿ ಜನರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಲಿಕ್ಕೋಸ್ಕರ ಒಂದು ಸ್ಥಾನ ಅದಷ್ಟೇ. ಅಂದ್ರೆ ಒಬ್ಬ ರಾಜ ಹೇಗೆ ಒಂದು ರಾಜ್ಯವನ್ನು ಪರಿಪಾಲನೆ ಮಾಡ್ತಾನೋ ಅದೇ ರೀತಿಯಾಗಿ ಒಬ್ಬ ಸನ್ಯಾಸಿಯಾಗಿದ್ದುಕೊಂಡು ಧರ್ಮಪೀಠದಲ್ಲಿ ಕುಳಿತುಕೊಂಡು ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕಿರುವಂತಹ ಒಂದು ವೇದಾಂತ ಸಾಮ್ರಾಜ್ಯ ಇದು. ಈ ಒಂದು ತತ್ವವನ್ನ, ಈ ಶಾಸ್ತ್ರವನ್ನು ಉಳಿಸ್ಲಿಕ್ಕೋಸ್ಕರ, ಜನರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೋಸ್ಕರ ಇರುವಂತಹ ಪೀಠಾಧಿಪತ್ಯ ಇದು. ಈ ಸನ್ಯಾಸ ಸ್ವೀಕಾರದ ಬಗ್ಗೆ ಇನ್ನೊಂದು ಪ್ರಶ್ನೆ ಇತ್ತು ನನಗೆ. ನೀವು ಹೇಳಿದ್ರಿ SSLC ಇರೋ ಟೈಮಲ್ಲಿ ನಿಮ್ಗೆ ಸನ್ಯಾಸ ಸ್ವೀಕಾರ ನೀವು ಮಾಡಿದ್ರಿ ಅಂತ. ನಿಮ್ ಪ್ರಿಪರೇಷನ್ ಅದು ಆ ರೀತಿ ಹೇಗಿತ್ತು ಅವಾಗ? ನಿಮ್ಗೆ ಸನ್ಯಾಸ ಕೊಡ್ತಾರೆ ಅಂತ ಆದ್ಮೇಲೆ, ಡಿಸೈಡ್ ಆದ್ಮೇಲೆ ನಿಮ್ ಪ್ರಿಪರೇಷನ್ ಹೇಗಿತ್ತು? ಅಂದ್ರೆ ವಾಸ್ತವಿಕವಾಗಿ ನಮ್ಮ ಮಠದಲ್ಲಿ ಒಂದು ಪದ್ಧತಿ ಉಂಟು. ಸನ್ಯಾಸವನ್ನು ಅಂದ್ರೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಮ್ಮ ಮಠದಲ್ಲಿ ಪರಂಪರೆ ಉಂಟು. ನಮ್ಮ ಗುರುಗಳಿಗಾಗ್ಲಿ ಅಥವಾ ನಮ್ಮ ಹಿಂದಿನ ಗುರುಗಳಾಗ್ಲಿ ಆ ಪದ್ಧತಿಯನ್ನು ಅನುಸರಿಸಿಕೊಂಡೇ ಇಲ್ಲಿ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದ್ದಾರೆ. ಅದೇ ಪದ್ಧತಿ ನನಗೂ ಆಯ್ಕೆ ಮಾಡಿದರು. ಅಂದ್ರೆ ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡುವಂತಹ ಆ ವಟುವಿನ ಜಾತಕವನ್ನು ಪರಿಶೀಲನೆ ಮಾಡ್ತಾರೆ. ಜಾತಕದಲ್ಲಿ ಸನ್ಯಾಸ ಯೋಗ ಇರಬೇಕು. ಸನ್ಯಾಸ ಯೋಗ ಇರುವಂತಹ ಆ ವಟು ಇವರು ಸನ್ಯಾಸಕ್ಕೆ ಯೋಗ್ಯ ಅಂತ ಮೊದಲು ಆಯ್ಕೆ ಆದ್ಮೇಲೆ ಅಷ್ಟಕ್ಕೆ ಸನ್ಯಾಸವನ್ನು ಕೊಡುವುದಿಲ್ಲ. ಇಷ್ಟಾದ್ಮೇಲೆ ಭೂತರಾಜರ ಮುಂದೆ ಪ್ರಸಾದ ಹಾಕಿ ನೋಡ್ತಾರೆ. ಅಂದ್ರೆ ಇವರಿಗೆ ನಾವು ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡಬಹುದಾ ಅಂತ. ಭೂತರಾಜರ ಅಪ್ಪಣೆ ಕೊಟ್ರೆ ಆ ನಂತರ ಅದು ನಮ್ಗೆ ಆಫರ್ ಬರುತ್ತೆ. ಇಲ್ಲ, ನಿಮಗೆ ನಿಮ್ಮ ಜಾತಕ ಆಯ್ಕೆ ಆಗಿದೆ, ನೀವು ಬರಬಹುದು ಅಂತ. ಇಷ್ಟೆಲ್ಲ ಪ್ರೊಸೀಜರ್ಸ್ ನಮ್ಮಲ್ಲಿ ಉಂಟು. ನಮ್ಮ ಗುರುಗಳು ಅನೇಕ ಜಾತಕ ನೋಡಿದ್ದಾರೆ. ಸನ್ಯಾಸ ಯೋಗ ಇರುವಂತಹ ಅನೇಕ ಜಾತಕಗಳು ಬಂದಿತ್ತು. ಆದರೆ ಭೂತರಾಜರಲ್ಲಿ ಪ್ರಸಾದ ನೋಡುವಾಗ ಯಾವುದು ಬರ್ತಾ ಇರಲಿಲ್ಲಂತೆ. ಅದು ಬಂದದ ಒಂದೊಂದು ಬಂದಿತ್ತು. ನನ್ನ ಜಾತಕ ಆಯ್ತು ಅಂತ ಆಗುವಾಗ ನಾನು 9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೆ. ನಮ್ಮ ಮನೆಗೆ ಒಬ್ಬರು ಮಠದ ಪ್ರತಿನಿಧಿ ಇಬ್ರು ಬಂದಿದ್ರು. ಬಂದು ನಮ್ಮ ಇವರ ಪೂರ್ವಾಶ್ರಮ ತಂದೆ ಬರ್ತಾರೆ, ಬಂದು ಹೇಳಿದ್ರು, ನಿಮ್ಮ ಮಗನ ಜಾತಕ ಆಗ್ತದೆ, ಹೀಗೆ ಸನ್ಯಾಸಕ್ಕೆ ಆಗುವುದು ಅಂತ ಬಂದಿದೆ ನಮ್ಮಲ್ಲಿ ಪ್ರಸಾದ ನೋಡುವಾಗ, ಅದಕ್ಕೆ ನಿಮ್ಮ ಮಗನನ್ನು ಕೊಡ್ತೀರಾ ಅಂತ ಕೇಳಿದರು. ಅವಾಗ ಅವ್ರಿಗೆ ಯಾರಿಗೂ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ನನ್ನನ್ನು ಅವ್ರು ಏನು ಕೇಳಲಿಲ್ಲ. ಇಲ್ಲ, ಅವ್ರು ಇನ್ನೂ ಓದ್ತಾ ಇದ್ದಾನೆ, ನಾವು ಒಮ್ಮೆಲೆ ಅವನು ಪ್ರೆಷರ್ ಹಾಕಿ ಹೇಳಲಿಕ್ಕೆ ಆಗುದಿಲ್ಲ, ಅವನಿಗೆ ಮನಸ್ಸು ಬಂದ್ರೆ ಅವ್ನು ಹೋಗ್ತೇನೆ ಅಂದ್ರೆ ನಾವು ಕಳಿಸಿಕೊಡ್ತೇವೆ ಅಂತಂದ್ರು. ನಾನು 9ನೇ ಕ್ಲಾಸ್ ಓದ್ತಾ ಇದ್ದೆ ಅಷ್ಟೇ. ನನ್ನ ಮಗ ನನಗೆ ಅಂದ್ರೆ ಈ ಕಲ್ಪನೆಗಳಲ್ಲಿ ಇರ್ಲಿಲ್ಲ ಸನ್ಯಾಸ ಅಂದ್ರೆ ಏನು, ಮಠ ಅಂದ್ರೆ ಅಂದ್ರೆ ನಾವೆಲ್ಲ ಮಠದಲ್ಲಿ ಬೆಳೆದವ, ಮಠಕ್ಕೆ ಬಂದು ಹೋಗ್ತಾ ಇದ್ದವ್ರು, ಗೊತ್ತಿತ್ತು ಸ್ವಾಮಿಗಳು, ಮಠ ಎಲ್ಲ ಪರಿಚಯ ಇತ್ತು ನಮಗೆ. ಆದ್ರೆ ಆ ಜೀವನದಲ್ಲಿ ನಾವು ಹೇಗೆ ಹೋಗಿಕೊಳ್ಬಹುದು ಅನ್ನೋ ಕಲ್ಪನೆಗಳು ನಮ್ಗೆ ಇರಲಿಲ್ಲ. ಮತ್ತೆ ಆ ವಯಸ್ಸು ಅವಾಗಲ್ಲ 9ನೇ ಕ್ಲಾಸ್. ಸಾಮಾನ್ಯ 10ನೇ ಕ್ಲಾಸ್ ಆದ ಮೇಲೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಮುಂದೇನು ಓದಬೇಕು, ಏನ್ ಮಾಡ್ಬೇಕು, ಯಾವ ನಾವು ಒಂದು ಇದಕ್ಕೆ ಹೋಗ್ಬೇಕು, ನಾವು ಜೀವನಕ್ಕೆ ಹೋಗಬೇಕು, ಇಂಜಿನಿಯರಿಂಗು MBBS ಅಂತ ಯೋಚನೆ ಮಾಡುವಂತ ಸಮಯ ಅದು. ಹಾಗಾಗಿ ನಮಗೆ ಆ ಕಲ್ಪನೆಗಳು ಯಾವುದೇ ಇರಲಿಲ್ಲ. SSLC ಆಗಲಿ ಆಮೇಲೆ ನೋಡುವ ಅಂತ ಅವರೇ ಹಾಗೆ ಹೇಳಿ ಕಳಿಸಿಬಿಟ್ರು. ಆದ್ರೆ ಗುರುಗಳಿಗೆ ಒಂದು ಮನಸ್ಸಲ್ಲಿ ಯೋಚನೆ ಇತ್ತು. ಆದ್ರೆ ಯಾಕೆ ಉತ್ತರ ಕೊಡ್ಲಿಲ್ಲ, ಭೂತರಾಜ ಆಯ್ಕೆ ಮಾಡಿದ್ದಾರೆ, ಯಾಕೆ ಉತ್ತರ ಕೊಡ್ಲಿಲ್ಲ ಅಂತ ಒಂದು ಯೋಚನೆ ಇತ್ತಂತೆ. ಇದೆಲ್ಲ ಆಮೇಲೆ ಗುರುಗಳು ಹೇಳಿದ್ ನನಗೆ. ಕೊನೆಗೆ 1 ವರ್ಷದ ಅವಧಿ ಇರುವುದರಿಂದ 1 ವರ್ಷದಲ್ಲಿ ನಂಗೆ ಒಂದು ಪ್ರಿಪೇರ್ ಆಗ್ಲಿಕ್ಕೆ ಆಯ್ತು. ಅಂದ್ರೆ ಹೇಗೆ ಸಾಧಕ ಬಾಧಕ ನನ್ಗೆ ಆಗುತ್ತದೋ ಇಲ್ವೋ, ನನ್ನ ಅಂದ್ರೆ ಪರ್ಸನಲ್ ನನ್ನ ಯೋಗ್ಯತೆ ನಂಗೊಂದು ಅರ್ಥ ಆಗಿರುತ್ತೆ, ನಂಗೆ ಇದು ಆಗಬಹುದಾ ಹೇಗೋ ಅಂತ ಹೇಳಿ ಒಂದು ಹಂತಕ್ಕೆ ನಾನು ಆಗಬಹುದು ಅಂತ ಒಪ್ಪಿಕೊಂಡು ಆಮೇಲೆ SSLC ಮುಗಿಸಿಕೊಂಡು ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಗುರುಗಳ ಹತ್ರ ನಾನು ಕೇಳ್ಕೊಂಡು ಬಂದದ್ದು. ನಾನು ಈ ಕಡೆ ನಾವೇ ಅಂದ್ರೆ 1 ವರ್ಷದ ಅವಧಿ ತಗೊಂಡಿದ್ದೇನೆ ನಾನು, ಬರ್ಬೇಕೋ ಬೇಡ ಅಂತ ಯೋಚನೆ ಮಾಡ್ಲಿಕ್ಕೆ. ಅಂದ್ರೆ ಕೃಷ್ಣ ಕರ್ಕೊಂಡು ಬಂದ, ವಾದರಾಜ ಕರ್ಕೊಂಡು ಬಂದ್ರು ಅಂತೇಳಿ ಆಮೇಲೆ ಬಂದಿಲ್ಲ ಅಷ್ಟೇ. ಸ್ವಾಮಿ, ಇವಾಗ ಗುರುಕುಲದ ಬಗ್ಗೆ ಬರೋಣ. ಭಾವಿ ಸಮೀರ ಗುರುಕುಲ ಹೇಗ್ ಸ್ಥಾಪನೆ ಆಯ್ತು, ಅದರ ನಿಮ್ದು ಪರಿಕಲ್ಪನೆ ಏನಿತ್ತು, ಅದ್ರ ಈಗ ಬೆಳೀತಾರ ಹಾದಿ ಹೇಗಿದೆ ಅಂತ? ಈ ಒಂದು ಗುರುಕುಲವನ್ನು ಆರಂಭಿಸಿದ್ದು ನಮ್ಮ ಗುರುಗಳು ವಿಶ್ವೋತ್ತಮ ತೀರ್ಥರು ಆರಂಭ ಮಾಡಿದ್ರು. ವಾಸ್ತವಿಕವಾಗಿ ಅವರಿಗೆ ಈ ಗುರುಕುಲವನ್ನು ಆರಂಭಿಸಬೇಕು ಅಂತ ಬಹಳ ವರ್ಷಗಳ ಆಸೆ. ಅಂದ್ರೆ ನಮ್ಮ ಮಠದಲ್ಲಿ ಗುರುಕುಲವನ್ನು ಸ್ಥಾಪನೆ ಮಾಡಬೇಕು, ರಾಜರ ಗ್ರಂಥಗಳ ಅಧ್ಯಯನ ಆಗಬೇಕು, ಅಧ್ಯಯನ ಪರಂಪರೆಯಲ್ಲಿ ರಾಜರ ಗ್ರಂಥಗಳು ಬರಬೇಕು ಅಂತ. ಆದ್ರೆ ಅದು ಹಲವಾರು ಕಾರಣಗಳಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಂದು ವಿದ್ವಾಂಸರ ಕೊರತೆ, ಅಂದ್ರೆ ವಾದರಾಜರ ಗ್ರಂಥಗಳನ್ನು ಸಮರ್ಥವಾಗಿ ಪಾಠ ಮಾಡುವಂತ ವಿದ್ವಾಂಸರು ಬೇಕು, ಆ ಒಂದು ಅಂತಹ ವಿದ್ವಾಂಸರ ಕೊರತೆ, ಮತ್ತೇನೋ ಕೆಲವೊಂದಷ್ಟೆಲ್ಲ ಸಮಸ್ಯೆಗಳಿಂದಾಗಿ ಅವರು ಆರಂಭಿಸಲಿಲ್ಲ. ನನಗೆ ಆಶ್ರಮದ ವರ್ಷವೇ 2007ನೇ ಇಸವಿಯಲ್ಲಿ ನನಗೆ ಸನ್ಯಾಸ ಆಗುವ ಒಂದು 15 ದಿವಸ ಮೊದಲು ಈ ಒಂದು ಭಾವಿ ಗುರುಗಳು ಆರಂಭ ಆಗಿತ್ತು. ವಿಶ್ವೋತ್ತಮ ತೀರ್ಥರ ಉದ್ದೇಶ ಏನಿತ್ತು ಅಂತಂದ್ರೆ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಜೊತೆಯಲ್ಲಿಯೇ ರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಆ ವಿದ್ಯಾರ್ಥಿ. ಅವಾಗ ಮಾತ್ರ ಆಚಾರ್ಯರ ಆ ಆಶಯ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ ಅನ್ನುವ ದೃಷ್ಟಿಯಿಂದಲೇ ಈ ಒಂದು ಗುರುಕುಲ ಸ್ಥಾಪನೆ ಮಾಡಿದ್ದು. ಜೊತೆಯಲ್ಲಿ ರಾಜರ ಗ್ರಂಥಗಳು ಎಲ್ಲೆಡೆ ಪ್ರಚಾರ ಆಗಬೇಕು, ವಾದಿರಾಜರ ರುಜುತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಅದನ್ನ
ಸ್ಥಾಪನೆ ಮಾಡುವ ವಿದ್ವಾಂಸರು ನಮ್ಮಲ್ಲಿ ಇರಬೇಕು, ನಾವೇ ತಯಾರು ಮಾಡ್ಬೇಕು ಅವರನ್ನೆಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಭಾವಿಸಮೀರ ಗುರುಕುಲವನ್ನು ಸ್ಥಾಪಿಸಬೇಕು ಅಂತ ವಿಶ್ವೋತ್ತಮ ತೀರ್ಥರು ಸ್ಥಾಪನೆ ಮಾಡಿದ್ರು. ಅದನ್ನು ನಾವೇ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಮುಂದೆ ಬರುವುದಾದ್ರೆ ನೂತನ ಸೌದೆ, ಅದರ ಪರಿಕಲ್ಪನೆ ಹಾಗೂ ಈಗ ನಡೀತಿರುವ ಕೆತ್ತನೆ ಬಗ್ಗೆ ಹೇಳ್ಬೇಕಾದ್ರೆ. ಸೌದೆಯನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಸುಮಾರು ಇದೊಂದು 10 ವರ್ಷದ ಹಿಂದಿನ ಯೋಚನೆ ಇದು. ಇದಕ್ಕೆ ತಯಾರಿ ಅಂತ ಹೇಳಿ ನಾವು 1 ವರ್ಷ ತಯಾರಿ ಮಾಡ್ಕೊಂಡಿದ್ದೇವೆ. ಸಂಬಂಧಪಟ್ಟಂತಹ ಹಿನ್ನೆಲೆಗಳನ್ನೆಲ್ಲ ವಿಚಾರಿಸಿಕೊಂಡು ಏನು ಮಾಡಬೇಕು ಏನು ಅಂತ ಹೇಳಿ ಒಂದಷ್ಟು ಪೂರ್ವ ನಿರ್ಧಾರದ ಕೆಲಸಗಳನ್ನು ಮುಗಿಸಿಕೊಂಡು 2017ನೇ ಇಸವಿಯಲ್ಲಿ ಈ ಜೀರ್ಣೋದ್ಧಾರ ಕೆಲಸಕ್ಕೆ ಚಾಲನೆ ಸಿಕ್ಕಿತು. ಅಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಬಂದ ಜೀರ್ಣೋದ್ಧಾರ ಇದು. ಅಂದ್ರೆ ಇದೊಂದು ತುಂಬಾ ಪ್ರಾಚೀನ ಮಠವಾಗಿರೋದ್ರಿಂದ ಮತ್ತೆ ಇಲ್ಲಿ ವಾದರಾಜರ ಮೂಲ ವೃಂದಾವನ ಇರೋದ್ರಿಂದ, ತ್ರಿವಿಕ್ರಮದೇವರ ಸನ್ನಿಧಾನ ಇರೋದ್ರಿಂದ ಯಾವುದನ್ನು ಕೂಡ ನಾವು ತೆಗೆದು ಇಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಎಲ್ಲ ಸನ್ನಿಧಾನಗಳು ಕೂಡ ಅತ್ಯಂತ ಪ್ರಾಚೀನವಾದಂತಹ ಅತ್ಯಂತ ಜಾಗೃತವಾದ ಸನ್ನಿಧಾನ ಆಗಿರೋದ್ರಿಂದ ಆ ಸನ್ನಿಧಾನಗಳು ಇರುವ ರೀತಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಜೀರ್ಣೋದ್ಧಾರ ಮಾಡಬೇಕಾದಂತಹ ಒಂದು ದೊಡ್ಡ ಚಾಲೆಂಜ್ ನಮಗುಂಟು. ಹಾಗಾಗಿ ನಾವು ಏಕಾಏಕಿಯಾಗಿ ಎಲ್ಲವನ್ನು ಬಿಚ್ಚಿ ಹಾಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಹಂತ ಹಂತ ಮಾಡ್ಕೊಂಡು ಒಂದು ಪಾರ್ಟ್ ಬೈ ಮಾಡ್ಕೊಂಡು ಬಂದು ನಾವು ಇದನ್ನೆಲ್ಲ ಮಾಡಬೇಕು. ಅದಕ್ಕೆ ಆ ರೀತಿಯ ಪ್ಲಾನ್ ಮಾಡಿಕೊಂಡು ಸುಮಾರು ವರ್ಷಗಳಿಂದ 7 ವರ್ಷಗಳಿಂದ ಆಗ್ತಾ ಉಂಟು. ನಮಗೆ ವಾದರಾಜರ ಗುಡಿಯನ್ನು ಶಿಲಾಮಯವಾಗಿ ಮಾಡಬೇಕು ಹೇಳುವಂತ ಇಚ್ಛೆ ಇತ್ತು, ಮೊದಲಿಂದಲೂ ಇಚ್ಛೆ ಇತ್ತು. ವಾದರಾಜರನ್ನು ಶಿಲಾಮಯ ಮಂದಿರ ಮಾಡಬೇಕು, ಭವ್ಯ ಶಿಲಾಮಂದಿರ ಮಂದಿರ ಮಾಡಬೇಕು ಅಂತ. ಕಾರಣ ಏನು ಅಂತ ಹೇಳಿದರೆ, ವಾದರಾಜರು ಅನೇಕ ದೇವಸ್ಥಾನಗಳು ನಿರ್ಮಾಣ ಮಾಡಿದವರು. ಈಗ ನೋಡುವುದಾದ್ರೆ ಈ ಒಂದು ತ್ರಿವಿಕ್ರಮ ದೇವಸ್ಥಾನ ಇದು ವಾದರಾಜರು ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ. ಇದರಲ್ಲಿ ವಾದರಾಜರ ನಿರ್ಮಾಣ ಇದು. ಅದೇ ರೀತಿಯಾಗಿ ಇಲ್ಲಿ ಮುತ್ತಿನಗೆರೆ ವೆಂಕಟರಮಣ ದೇವಸ್ಥಾನ ಅಂತ ಉಂಟು, ಅದು ಕೂಡ ವಾದರಾಜರ ನಿರ್ಮಾಣ ಮಾಡಿದ್ದು ಅಂತ ಅಲ್ಲಿ ವಾದರಾಜರ ಶಿಲ್ಪವೂ ಕೂಡ ಉಂಟು. ಮತ್ತೆ ಅದೇ ರೀತಿಯಾಗಿ ಮಂಜುಗುಣಿಯಲ್ಲಿ ವೆಂಕಟರಮಣ ದೇವಸ್ಥಾನ ಉಂಟು. ಆ ವೆಂಕಟರಮಣ ದೇವರ ಬಗ್ಗೆ ವಾದರಾಜರು ಕೂಡ ತೀರ್ಥ ಪ್ರಬಂಧದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೊಂದು ಕೀರ್ತನೆಯನ್ನು ವಾದರಾಜರು ಮಾಡಿದ್ದಾರೆ, ಮಂಜುಗುಣಿ ವೆಂಕಟೇಶ ಅಂತೇಳಿ. ಬಹಳ ಪ್ರಸಿದ್ಧಿ, ದೊಡ್ಡ ಕ್ಷೇತ್ರ ಅದು. ಅದು ಶ್ರೀನಿವಾಸ ದೇವರು ಬೇಟೆಯಾಡುತ್ತಾ ಬಂದು ನಿಂತಹ ಜಾಗ, ಬೇಟೆ ಶ್ರೀನಿವಾಸ ಅಂತ ಹೇಳಿ ತುಂಬಾ ಪ್ರಸಿದ್ಧಿ ಇರುವಂತಹ ಕ್ಷೇತ್ರ. ಇಲ್ಲೇ ನಮ್ಮ ಇಲ್ಲಿ ಸೋದೆಯಿಂದ 40 ಕಿಲೋಮೀಟರ್ ಮಂಜುಗುಣಿ ವೆಂಕಟೇಶ ಅಂತ ಹೇಳಿ. ಅಲ್ಲಿಯೂ ಕೂಡ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನವರಂಗ ಮಂಟಪ ಅಂತ ಉಂಟು, ಅದು ವಾದರಾಜರು ಕಟ್ಟಿಸಿದ್ದು ಅಂತ ಅಲ್ಲೊಂದು ಇತಿಹಾಸ. ಅಲ್ಲಿ ಉಡುಪಿ ಕೃಷ್ಣನ ಚಿತ್ರಗಳೆಲ್ಲ ಉಂಟು, ಇದು ವಾದರಾಜರು ಕಟ್ಟಿಸಿದ್ದು ಅಂತ ಅಲ್ಲಿಯವರು ಇತಿಹಾಸ ಹೇಳ್ತಾರೆ. ಅದಕ್ಕೆ ಅಲ್ಲಿಯ ದೇವಸ್ಥಾನದವರು ಅದನ್ನು ಕಟ್ಟಿಸಬೇಕಾದ್ರೆ ಅದಕ್ಕೆ ವಾದರಾಜ ನವರಂಗ ಮಂಟಪ ಅಂತ ಅದಕ್ಕೆ ಪುನರ್ನಾಮಕರಣ ಮಾಡಿದರು. ವಾದರಾಜರು ಮಾಡಿದ್ದು ಅಂತ ಅವರಿಗೊಂದು ಅಲ್ಲೊಂದು ಇತಿಹಾಸ ಉಂಟು. ಇದೆಲ್ಲ ಕಲ್ಪಿಸಿಕೊಂಡು ನೋಡುವಾಗ ಜೊತೆಯಲ್ಲಿ ಉಡುಪಿ ಕೃಷ್ಣ ಮಠದಲ್ಲಿ ಕೂಡ ವಾದರಾಜರು ಅನೇಕ ಜೀರ್ಣೋದ್ಧಾರಗಳನ್ನೆಲ್ಲ ಮಾಡಿದ್ದಾರೆ ಹೇಳುವಂತ ಇತಿಹಾಸ ಉಂಟು. ಹಾಗಾಗಿ ವಾದಿರಾಜರಿಗೆ ನಾವು ಮಾಡುವ, ವಾದಿರಾಜರು ಎಲ್ಲಾ ಕಡೆಯಲ್ಲಿ ಮಾಡಿದ್ರು, ಆದ್ರೆ ತಮ್ಮ ಬೃಂದಾವನವನ್ನು ಅವರು ತಾವು ನಿರ್ಮಿಸಿಕೊಂಡ್ರು. ಆದ್ರೆ ಅದಕ್ಕೊಂದು ಭವ್ಯ ಮಂದಿರ ಅಂತ ಅವರು ಕಟ್ಟಿಕೊಳ್ಳಿಲ್ಲ. ಹಾಗೆ ನಾವು ಅವರಿಗೆ ಶಿಷ್ಯರಾಗಿದ್ದುಕೊಂಡು ಅವರ ಅನುಗ್ರಹವನ್ನು ಪಡೆದಂತ ನಾವು ಅವರಿಗೆ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು. ಅದು ಹಂತ ಹಂತವಾಗಿ ಆಗ್ತಾ ಉಂಟು. ಇನ್ನೊಂದು 2 ವರ್ಷದಲ್ಲಿ ಸಂಪೂರ್ಣವಾಗಿ ಮುಗಿಸ್ತೇವೆ. ಒಂದು ಅದ್ಭುತ ಶಿಲ್ಪಕಲೆ ಇರುವಂತಹ ಒಂದು ಮಂದಿರ ಆಗಬೇಕು ಹೇಳುವಂತ ಕಲ್ಪನೆ ನಮ್ಮಲ್ಲಿ. ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಎಷ್ಟೆಲ್ಲ ಈ ಒಂದು ಶಿಲ್ಪಕಲೆಗಳಲ್ಲಿ ವೈವಿಧ್ಯತೆ ಉಂಟಾ, ಆ ಎಲ್ಲ ಪ್ರಕಾರಗಳ ಒಂದೊಂದು ಅಂಶವನ್ನ ಇಲ್ಲಿ ತಂದು ನಾವು ಈ ಒಂದು ರೀತಿಯಲ್ಲಿ ನಿಮ್ಗೆ ಇದನ್ನ ಒಂದು ರೀತಿ ಕೊಲಬರೇಷನ್ ಅಂತ ಹೇಳ್ಬೋದು. ಬೇರೆ ಬೇರೆ ಆ ಶೈಲಿಗಳನ್ನೆಲ್ಲ ಸೇರಿಸಿಕೊಂಡು ಮಾಡಿದಂತಹ ಒಂದು ವಿಶಿಷ್ಟ ಪರಿಕಲ್ಪನೆ ಇದು. ಇದರಲ್ಲಿ ವಿಜಯನಗರ ಶೈಲಿಯೂ ಉಂಟು, ಕದಂಬರ ಶೈಲಿಯೂ ಉಂಟು, ಅದೇ ರೀತಿಯಾಗಿ ಚಾಲುಕ್ಯರ ಶೈಲಿ ಉಂಟು, ಹೊಯ್ಸಳರ ಶೈಲಿ ಉಂಟು. ಎಲ್ಲರ ಶೈಲಿಯನ್ನು ಮಿಕ್ಸ್ ಮಾಡಿಕೊಂಡು ಒಂದೊಂದು ಅಂಶವನ್ನು ಒಂದೊಂದು ರೀತಿಯ ಶೈಲಿಯನ್ನು ಅನುಸರಿಸಿಕೊಂಡು ಮಾಡಿದಂತಹ ಒಂದು ಮಂದಿರ ಇದು. ಅದು ಹೇಗೆ ಬರುತ್ತೆ ಅನ್ನೋದನ್ನು ನೀವು ಎಲ್ಲ ಆದ್ಮೇಲೆ ನೋಡಿ ನಿಮ್ಗೆ ನನಗೆ ಹೋಗಿ ಬರ್ತದೆ ಹೇಗೆ ಬರೋದು ಅಂತ ಹೇಳಿ. ತುಂಬಾ ಎಕ್ಸೈಟ್ಮೆಂಟ್ ಅದನ್ನ ನೋಡಕ್ಕೆ. ಒಂದು ಹಿಸ್ಟ್ರಿನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರಂಗಿದೆ. ನೀವು ಅದು ಹೇಳ್ತಿರೋ ರೀತಿ ಹೇಗಿತ್ತು ಅಂತಂದ್ರೆ, ನೀವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡ್ತಿರೋದ್ರಿಂದ ಎಲ್ಲಾ ದೇವಸ್ಥಾನಗಳ ಒಂದು ಒಟ್ಟುಗೂಡಿರುವಂತಹ ಒಂದು ಪರಿಕಲ್ಪನೆ ಮುಂದೆ ಸೋದೆ ವಾದಿರಾಜ ಮಠ ಆಗುತ್ತನೋ ಅಂತ ಸಸ್ಪೆನ್ಸ್ ಆಗಿದೆ. ಮುಂದೆ ಹೋಗೋದಾದ್ರೆ ಸೋದೆ ವಾದಿರಾಜ ಮಠಕ್ಕೆ ಸ್ಪೆಸಿಫಿಕಲಿ ಒಂದು ಪ್ರಶ್ನೆ ಇತ್ತು. ಒಂದು ಬೇರೆ ಆಯಾಮದಲ್ಲಿ ನೀವು ಯೋಚನೆ ಮಾಡಿದ ರೀತಿ, ಹೇಗಿದ್ರು ವಾದಿರಾಜ ಮಠ ಬರೋದು ಒಂದು ಕಾಡು ಪ್ರದೇಶದ ಒಳಗಡೆನೆ. ಈ ಮಠಕ್ಕೆ ಮತ್ತೆ ಸೋಲಾರ್ ಪ್ಯಾನಲ್ ಹಾಕ್ಸಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗದಿರೋ ರೀತಿ ನೋಡ್ಕೊಂಡ್ರಿ. ಸೊ ಈ ಪ್ಲಾನ್ ಹೇಗಾಯ್ತು, ಎಕ್ಸಿಕ್ಯೂಷನ್ ಹೇಗಾಯ್ತು ಅನ್ನೋ ಒಂದು ಪ್ರಶ್ನೆ ಇತ್ತು. ಅಂದ್ರೆ ಸೋದೆ ಕ್ಷೇತ್ರ ಇದು ತುಂಬಾ ಕಾಡು ಪ್ರದೇಶ ಇರುವಂತ ತುಂಬಾ ರಿಮೋಟ್ ಪ್ಲೇಸ್ ಇದು. ಅಂದ್ರೆ ಸಿಟಿಯಲ್ಲಿ ನಿರೀಕ್ಷೆ ಮಾಡ್ತಿರೋ ಅದನ್ನ ಇಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಿಮ್ಗೆ ಎಲೆಕ್ಟ್ರಿಕ್ ಪವರ್ ಇರ್ಬೋದು, ಬೇರೆ ಸೋರ್ಸಸ್ ಇರ್ಬೋದು, ಬಹಳ ಕಷ್ಟ ಉಂಟು ಇಲ್ಲಿ. ನಮಗೆ ಇಲ್ಲಿ ಮಳೆಗಾಲದಲ್ಲೆಲ್ಲ ನಮ್ಗೆ ಇಲ್ಲಿ ಪವರ್ ಕಟ್ ಎನ್ನುವುದು ನಿತ್ಯದ ಅಭ್ಯಾಸ. ಇಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಏನೋ ಮಳೆ ಬಂತು, ಜೋರ ಮಳೆ ಬಂತು, ಇನ್ಯಾದ್ರೂ ಕಾಡಿನಲ್ಲಿ ಮರ ಬಿತ್ತು ಅಂತ ಆದ್ರೆ ನಿಮ್ಗೆ ವೈರ್ ಕಟ್ ಆದ್ರೆ ಇಲ್ಲಿ ನಮ್ಗೆ ಪವರ್ ಇಲ್ಲ. ಅದು ಏನು 1 ದಿವಸ 2 ದಿವಸ ಅಲ್ಲ, ವಾರಗಟ್ಟಲೆ 10 ದಿವಸ 15 ದಿವಸ ಕೂಡ ಇಲ್ಲಿ ನಮ್ಗೆ ಕರೆಂಟ್ ಇರುವುದಿಲ್ಲ.
ನಾವು ಜನರೇಟರ್ಲ್ಲೇ ನಾವು ಮಠವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತು. ಅದು ಕಷ್ಟ ಸಾಧ್ಯ. ಅದೆಲ್ಲವೂ ಕೂಡ ದಿನನಿತ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ನಾವು ಜನರೇಟರ್ ರನ್ ಮಾಡೋದು ಬಹಳ ಕಷ್ಟ, ಖರ್ಚು ಕೂಡ ಜಾಸ್ತಿ, ಜೊತೆಯಲ್ಲಿ ಅದೆಲ್ಲ ನಮ್ಗೆ ಮ್ಯಾನೇಜೇಬಲ್ ಅಲ್ಲ ಅದೆಲ್ಲ. ಹಾಗಾಗಿ ಒಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಬೇಕು ಇದಕ್ಕೆ ಅಂತ ಯೋಚನೆ ಮಾಡಿ, ಇದಕ್ಕೆ ಯಾವ್ದು ಪರ್ಮನೆಂಟ್ ಸೊಲ್ಯೂಷನ್? ಸೋಲಾರೇ. ದೇವರೇ ಕೊಟ್ಟಂತಹ ನಮ್ಮಲ್ಲಿ ಎನರ್ಜಿ ಉಂಟು, ಆ ಎನರ್ಜಿಯನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಸೋಲಾರಿಗೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಹೇಳಿ. ಅಷ್ಟಾಗುವಾಗ ನಮ್ಮ ಮಠದ ಭಕ್ತರೇ ಒಬ್ಬರು ಇಸ್ರೋದಲ್ಲಿ ಅವರೊಬ್ರು ಅದರಲ್ಲಿ ಅವರು ಡೈರೆಕ್ಟರ್ ಆಗಿದ್ರು, ದಿವಾಕರ್ ಅಂತ ಹೇಳಿ. ಅವರು ಇಲ್ಲಿ ಅಚಾನಕ್ ಆಗಿ ಇಲ್ಲಿ ಬಂದರು, ಬರ್ತಾ ಇರ್ತಾರೆ ಯಾವಾಗಲೂ. ಇಲ್ಲಿ ಬಂದಾಗ ನಾವು ಹಾಕಿದ ಬೋರ್ಡ್ ಅನ್ನು ಗಮನಿಸಿದ್ರು. ಅವರು ಸೋಲಾರ್ ಪ್ಯಾನಲ್ ಅಳವಡಿಕೆ ನಾವು ಮುಂದಿನ ಪ್ರಾಜೆಕ್ಟ್ ಉಂಟು ಅಂತ ಬಂದು ಕೇಳಿದ್ರು. ನೀವು ಸೋಲಾರ್ ಮಾಡಬೇಕು ಅಂತ ಇದ್ದೀರಲ್ವಾ, ಅದರ ಬಗ್ಗೆ ನಾನು ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳ್ತೇನೆ, ಸೊಲ್ಯೂಷನ್ ನಾನು ಕೊಡ್ತೇನೆ ಅಂತ ಅಂದರು. ಆಯ್ತು ಅಂದ್ರೆ ನಾನು ಇಸ್ರೋದಲ್ಲಿ ಇದ್ದೇನೆ, ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ದೇನೆ, ನಾನು ಇಸ್ರೋದ ಮೂಲಕ ನಿಮ್ಗೆಲ್ಲ ಮಾಡಿಸಿ ಕೊಡ್ತೇವೆ ಅಂತ ಬಹಳ ಸಂತೋಷ ಆಯ್ತು ನನಗೆ. ಆಕ್ಚುಲಿ ಅವ್ರು ಏನು ಮಾಡ್ತಾರೆ ಅನ್ನೋ ಕಲ್ಪನೆ ನನಗೆ ಇರಲಿಲ್ಲ. ಸೋಲಾರ್ ಮಾಡ್ಕೊಡ್ತಾರೆ ಅಂತ ಇತ್ತು. ಮತ್ತು ಗೊತ್ತಾಯ್ತು ಅವರು ಇಸ್ರೋದ ವತಿಯಿಂದಲೇ CSR ಮೂಲಕ ನನಗೆ ಫ್ರೀಯಾಗಿ ಹಾಕಿಸಿಕೊಡ್ತಾ ಇದ್ದಾರೆ. ಆಮೇಲೆ ಅವರೇ ಹೇಳಿದರು, ಇಲ್ಲ ನಮ್ಮ ಸಂಸ್ಥೆಯ ವತಿಯಿಂದ ಫ್ರೀಯಾಗಿ ಹಾಕಿಸಿಕೊಡ್ತೇನೆ ನಾನು, ಇದು ನಮ್ಮ ಮಠಕ್ಕೆ ನಮ್ದೊಂದು ಸೇವೆ ಅಂತ ಹೇಳಿ ಅವರು ಹೇಳಿದರು. ಕಡೆಗೆ 30 kV ಆಗುವಷ್ಟು, ಇಡೀ ಮಠಕ್ಕೆ ಬೇಕಾಗುವಷ್ಟು 30 kV ಆಗುವಷ್ಟು ಸೋಲಾರ್ ಪ್ಯಾನಲ್ ಇಸ್ರೋದವರೆಗೆ ನಮ್ಗೆ ಬಂದು ಹಾಕಿಸಿಕೊಟ್ಟು ಹೋದ್ರು. ಇವತ್ತು ನಮಗೆ ಟೋಟಲ್ ಫ್ರೀ ನಮ್ಗೆ ಕರೆಂಟ್. ಇಲ್ಲಿ ಎಷ್ಟು ಮಳೆ ಬರಲಿ ಏನೇ ಆಗಲಿ ನಮ್ಗೆ ಇಲ್ಲಿ ವಿದ್ಯುತ್ತಿನ ಅಭಾವ ಇಲ್ಲ, ಬೇಕಾದಷ್ಟು ವಿದ್ಯುತ್ ಉಂಟು. ಎಲ್ಲ ನಮ್ಗೆ ಇಲ್ಲಿ ಲಿಫ್ಟ್ ನಡೀತದೆ, ಅದೇ ರೀತಿಯಾಗಿ ನಮ್ಮ ಗ್ರೈಂಡರು, ಮಿಕ್ಸಿ ಎಲ್ಲವೂ ರನ್ ಆಗ್ತದೆ, ಎಲ್ಲವೂ ಕೂಡ ನಮ್ದು ಸೋಲಾರ್ ನಲ್ಲಿ ಆಗ್ತಾ ಉಂಟು. ಸ್ವಾಮಿ, ನಾವು ಮಠಗಳ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ ಒಬ್ಬೊಬ್ಬರು ಮಠದವರು ಒಂದೊಂದು ಲೋಗೋ ಮಾಡ್ಕೊಂಡಿದ್ರು. ನಿಮ್ ಮಠದ ಲೋಗೋ ನೋಡ್ತಿದ್ವಿ, ಅದರದ ವಿಶೇಷತೆಗಳೇನು? ಈ ಲೋಗೋವನ್ನು ನಾವು ಮಾಡಿದ್ದು ನಮ್ಮ ಮೊದಲ ಪರ್ಯಾಯದ ಅವಧಿಯಲ್ಲಿ ಮಾಡಿದ್ದು. ಅಂದ್ರೆ ನಮ್ಮ ಮಠದ ಆರಾಧ್ಯ ದೇವರು ಮುಖ್ಯವಾಗಿ ಭೂವರಾಹ ದೇವರು, ವಾದರಾಜರ ಉಪಾಸ್ಯ ಮೂರ್ತಿ ಹೈಗ್ರೀವ ದೇವರು, ಮತ್ತೆ ಪರ್ಯಾಯದ ಅವಧಿಯಲ್ಲಿ ಮಾಡಿದ್ರೆ ಕೃಷ್ಣ ದೇವರು ಅಂತ ಹೇಳಿ ಒಂದು 3 ದೇವರ ರೂಪವನ್ನು ಇಟ್ಟುಕೊಂಡು, ಮಧ್ಯದಲ್ಲಿ ಕೃಷ್ಣ ದೇವರು, ಒಂದು ಬದಿಯಲ್ಲಿ ವರಾಹ ದೇವರು, ಒಂದು ಬದಿಯಲ್ಲಿ ಹೈಗ್ರೀವ ದೇವರು, ಮಧ್ಯದಲ್ಲಿ ವಾದಿರಾಜರು ಅಂತ ಅದಕ್ಕೊಂದು ಲೇಔಟ್ ಕೊಟ್ಟು ನಾವು ಅಂದ್ರೆ ಇಡೀ ಮಠದಲ್ಲಿ ನಮಗೆ ಮುಖ್ಯ ಪಾರ್ಟಿ ಯಾವುದು ಅಂತಂದ್ರೆ ವಾದಿರಾಜರು, ಅದರ ಮೇಲೆ ಮತ್ತೆ ಹೈಗ್ರೀವ ದೇವರು, ವರಾಹ ದೇವರು, ಕೃಷ್ಣ ದೇವರು ಅಂತ ಹೇಳಿ ಆ ಕಲ್ಪನೆಯಲ್ಲಿ ಮಾಡಿದ್ದು. ಮುಂದಿನ ಕ್ವಶನ್, ನಿಮ್ಮ ಗುರುಗಳ ಬಗ್ಗೆ. ವಿಶ್ವೋತ್ತಮ ತೀರ್ಥರು ಅವರು ನಿಮ್ಮ ಗುರುಗಳಾಗಿ, ಪೀಠಾಧಿಪತಿಗಳಾಗಿ, ಮಾರ್ಗದರ್ಶನಾಗಿ ಅವರ ಅಂತರಂಗ ಪರಿಚಯ ಮಾಡಿಕೊಡ್ಬೋದು? ಅಂದ್ರೆ ನನಗೆ ಸನ್ಯಾಸ ಆಗುವ ಹೊತ್ತಿನಲ್ಲಿಯೇ ಅವರ ಪರಿಚಯ ಆಗಿತ್ತು. ಈ ವಾಸ್ತವಿಕವಾಗಿ ನಾನು ಸನ್ಯಾಸಕ್ಕಿಂತ ಪೂರ್ವದಲ್ಲಿ ಅವರನ್ನು ಬಹಳ ಹತ್ತಿರದಲ್ಲಿ ಕಂಡವರಲ್ಲ. ಅಂದ್ರೆ ಒಂದನೇದಾಗಿ ನನಗೂ ಅವರಿಗೂ ವಯಸ್ಸಿನಲ್ಲಿ ಬಹಳ ಅಂತರ ಇತ್ತು. ಮತ್ತೆ ಅವರನ್ನು ತುಂಬಾ ಹತ್ತಿರದಲ್ಲಿ ಕಂಡವನಲ್ಲ, ದೂರದಲ್ಲಿ ಕಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದವನು. ತುಂಬಾ ಹತ್ತಿರದ ಪರಿಚಯ ನನಗೇನಿರಲಿಲ್ಲ. ಸನ್ಯಾಸ ಆದ ಮೇಲೆ ಅವರ ಹತ್ತಿರದ ಪರಿಚಯ ಆಗಿತ್ತು. ಆದ ಮೇಲೆ ಕೂಡ ಕೇವಲ 1 ವರ್ಷ 1 ತಿಂಗಳ ಅವಧಿಯಲ್ಲಿ ಮಾತ್ರ ಅವರ ಸಂಪರ್ಕ ನನಗಿದ್ದದ್ದು. ಅದಾದ ಕೂಡಲೇ ಅವರು ಬೃಂದಾವನಸ್ಥರಾದರು. ಅವರು ಆ 1 ವರ್ಷ 1 ತಿಂಗಳ ಅವಧಿಯಲ್ಲಿ ನನಗೆ ಒಂದಷ್ಟು ಅವರಿಗೆ ಮಾತುಕತೆಗಳಾಗಿ, ಅವರು ಆಡಿದ ಅಷ್ಟು ಮಾತುಗಳು ಲೌಕಿಕ ಮಾತುಗಳು ಯಾವುದೂ ಇರಲಿಲ್ಲ. ಅವರು ಆಡಿದ ಅಷ್ಟು ಮಾತುಗಳು ಕೂಡ ಮಠದ ಪರಂಪರೆಗೆ ಸಂಬಂಧಪಟ್ಟಂತ ವಿಷಯಗಳನ್ನೇ ಹೇಳ್ತಾ ಇದ್ರು, ಬಿಟ್ರೆ ಅದನ್ನು ಹೊರತುಪಡಿಸಿ ಬೇರೆ ಯಾವ ವಿಷಯವನ್ನು ಹೇಳ್ತಾ ಇರಲಿಲ್ಲ. ನಮ್ಮ ಮಠದ ವಿಶೇಷತೆ ಏನು, ಪರಂಪರೆ ಏನು, ಮತ್ತೆ ಇಲ್ಲಿ ಮಠದಲ್ಲಿರುವ ಸಂಪ್ರದಾಯಗಳ ವಿಶೇಷತೆ ಏನು, ಮಠದ ಇತಿಹಾಸಗಳೇನು ಅನ್ನೋದನ್ನ ಬಹುತೇಕ ಒಂದು 90% ಆಗುವಷ್ಟು ವಿಷಯವನ್ನು ಅವರೇ ಹೇಳಿದ್ದಾರೆ ನನಗೆ. ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಆಗಬೇಕು, ಇದು ಹೀಗೆ ಮಾಡಬೇಕು, ನೀವು ಇದು ಹೀಗೆ ಗೊತ್ತಿರಬೇಕು ನಿಮಗೆ ಈ ವಿಷಯಗಳೆಲ್ಲ ಅಂತ ಹೇಳಿ. ನನಗೆ ಅಂದ್ರೆ ಅದು ಸನ್ಯಾಸ ಆದಂತಹ ಹೊಸ್ತದು, ಅದು ಹೊಸ್ತು ಅಂತ ಹಾಕಿದ್ರು ನನಗೆ ಅವರು ಅಷ್ಟನ್ನು ಒಮ್ಮೆಲೆ ಹೇಳಿದ್ದಾರೆ. ಅದು ಯಾಕೆ ಒಮ್ಮೆಲೆ ಹೇಳಿದ್ರು ಗೊತ್ತಿಲ್ಲ, ಬಹುಶಃ ಅವರಿಗೆ ಅವರ ಅವಧಿ ಗೊತ್ತಿರುತ್ತೆ ಅನ್ನೋದು ಗೊತ್ತಿಲ್ಲ, ಅಷ್ಟು ವಿಷಯವನ್ನು ಹೇಳಿದ್ದಾರೆ ನನಗೆ. ಒಂದು ನಾನು ಅವ್ರು ಅರ್ಥ ಮಾಡಿಕೊಂಡದ್ದು ಏನು ಅಂತ ಹೇಳಿದ್ರೆ, ಅವರಿಗೆ ಇದ್ದ ಕಳಕಳಿ ಏನು ಅಂತಂದ್ರೆ ಈ ಸಂಪ್ರದಾಯವನ್ನು ಉಳಿಸಬೇಕು, ಪರಂಪರೆಯನ್ನ ಶುದ್ಧವಾಗಿ ಇಡಬೇಕು ಅನ್ನುವಂಥ ದೊಡ್ಡ ಕಳಕಳಿ ಅವರಿಗಿತ್ತು. ಶಿಷ್ಟಾಚಾರಕ್ಕೆ ಬಹಳ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇದ್ರು. ಮತ್ತೊಂದು ಅವರಲ್ಲಿ ಇದ್ದಂಥ ಒಂದು ದೊಡ್ಡ ಗುಣ ಏನು ಅಂತಂದ್ರೆ, ಒಂದು ನಿಮ್ಗೆ ಸಮಯದ ಪಾಲನೆ. ಬಹುಶಃ ಅವರ ತರ ಒಂದು ಸಮಯದ ಪಾಲನೆ ಇನ್ಯಾರೋ ನಾನು ಮಾಡಿದ್ದನ್ನು ನೋಡ್ಲಿಲ್ಲ. ಅಷ್ಟು ಟೈಮಲ್ಲಿ ಪರ್ಫೆಕ್ಟ್ ಅವರು. ಬೆಳಿಗ್ಗೆ 7 ಗಂಟೆಗೆ ಪೂಜೆ ಕೊಡ್ತಾರಂದ್ರೆ 7 ಗಂಟೆಗೆ ಶಾರ್ಪ್. ಅದು ಗಂಟೆ ವ್ಯತ್ಯಾಸ ಆಗೋದು ಕೆಲವೊಮ್ಮೆ ಸರ್ತಿ. ಇವರು 7 ಗಂಟೆಗೆ ಎದ್ದು ಬಂದಾಯ್ತು, ಪೂಜೆ ಕೊಟ್ಟಾಯ್ತು. 9 ಕಾಲಕ್ಕೆ ತೀರ್ಥ ಅಂದ್ರೆ 9 ಕಾಲಕ್ಕೆ ತೀರ್ಥ ಕೊಡ್ತಾ ಇದ್ರು. ಅಷ್ಟು ಟೈಮ್. ಅಂದ್ರೆ ಗುರುಗಳ ಪರ್ಯಾಯದ ಅವಧಿಯಲ್ಲಿ ಅಲ್ಲಿದ್ದಂತ ಕೆಲವು ರತಿವೀದಿಯ ಕೆಲವು ಅಂಗಡಿಯ ವರ್ತಕರೆಲ್ಲ ಮಾತನಾಡ್ತಾ ಇದ್ರಂತೆ. ನಾವು ಎಲ್ಲಾ ಪರ್ಯಾಯವನ್ನು ನೋಡ್ತಾ ಇರ್ತೇವೆ ನಾವು. ವಿಶ್ವೋತ್ತಮರ ಪರ್ಯಾಯ ಅಂದ್ರೆ ಸೋದೆ ಪರ್ಯಾಯ ಅಂದ್ರೆ ಇದೊಂದು ಅದ್ಭುತ.
ಏನೇನು ಪೂಜೆ ಆಗ್ತಾ ಉಂಟು ಅನ್ನೋದನ್ನ ನಾವು ಗಮನಿಸಿ ನಮ್ಮ ಟೈಮ್ ಸೆಟ್ ಮಾಡ್ಕೊಡ್ಬೋದು. ಬೇಕಾದ್ರೆ ಅಷ್ಟು ಪರ್ಫೆಕ್ಟ್ ಟೈಮಲ್ಲಿ ಪೂಜೆ ಮಾಡ್ತಾರೆ ಅವರು. ದೇವರ ಉತ್ಸವ ಆರಂಭ ಆಯ್ತು ಅಂದ್ರೆ ಇಷ್ಟು ಗಂಟೆ ಆಯ್ತು ಅಂತ ಲೆಕ್ಕ ಅಂತ ಹೇಳಿ ಅವರು ಮಾಡುವ ಚಟುವಟಿಕೆಯನ್ನು ಗಮನಿಸಿ ನಮ್ಮ ಟೈಮ್ ಸೆಟ್ ಮಾಡ್ಕೊಳ್ಬಹುದು. ಅಷ್ಟು ಟೈಮ್ ಮೇಂಟೈನ್ ಮಾಡ್ತಾರೆ ಅಂತ. ಅಂದ್ರೆ ಏನು ಅಂತಂದ್ರೆ ಪ್ರತಿಯೊಂದಕ್ಕೊಂದು ವ್ಯಾಲ್ಯೂ ಉಂಟು, ಸಮಯಕ್ಕೊಂದು ವ್ಯಾಲ್ಯೂ ಉಂಟು. ಯಾರ ಟೈಮು ಕೂಡ ವೇಸ್ಟ್ ಆಗಬಾರದು. ಪ್ರತಿಯೊಂದು ಕೂಡ ನಿಯತವಾಗಿ ಹೋದರೆ ಮಾತ್ರ ಒಂದು ಕೆಲಸ ಸಕ್ಸಸ್ ಆಗ್ತದೆ ಹೇಳುವಂತಹ ಒಂದು ಇಂಟೆನ್ಷನ್ ಅವರಲ್ಲಿ ಇತ್ತು. ಹಾಗಾಗಿ ಅದಕ್ಕೆ ತುಂಬಾ ಹೆಚ್ಚು ಒತ್ತು ಕೊಡ್ತಾ ಇದ್ರು. ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ ಅವರು ಇಂತಹ ಸಮಯಕ್ಕೆ ಬರ್ತೇನೆ ಅಂತಂದ್ರೆ ಆ ಸಮಯಕ್ಕೆ ಅವರಲ್ಲಿ ಇರ್ತಾ ಇದ್ರು. ಏನೋ ಒಂದು ಅರ್ಧ ಗಂಟೆ ತಡ ಆಯ್ತು, ಇಲ್ಲ ಅರ್ಧ ಗಂಟೆ ಅಲ್ಲ 5 ನಿಮಿಷ ತಡ ಆಯ್ತು ಅಂತ ಅವರ ಇತಿಹಾಸದಲ್ಲಿ ಇಲ್ಲ. 4 ಗಂಟೆಗೆ ಬರ್ತೇನೆ ಅಂದ್ರೆ 4 ಗಂಟೆಗೆ ಶಾರ್ಪ್ ಅಲ್ಲಿ ಇದ್ದಾರೆ. ಅಂದ್ರೆ ಯಾರನ್ನು ಕಾಯಿಸ್ತಾ ಇರ್ಲಿಲ್ಲ, ಅವರು ಕಾಯ್ತಾ ಇರ್ಲಿಲ್ಲ ಯಾರನ್ನು. ಅಷ್ಟು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ರು ಅವರು. ಇದೆಲ್ಲ ನಮಗೆ ಪ್ರಭಾವ ಆಯ್ತು ತುಂಬಾ. ಅಂದ್ರೆ ಪ್ರತಿಯೊಂದಕ್ಕೊಂದು ವ್ಯಾಲ್ಯೂ ಉಂಟು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾವು ವ್ಯಾಲ್ಯೂ ಕೊಟ್ಟು ಮಾತಾಡಿಸ್ಬೇಕು. ಸಣ್ಣ ಮಗುವೇ ಬರಲಿ ಅವರು ಅದಕ್ಕೊಂದು ಗೌರವಿಸಿ ಮಾತಾಡ್ತಾ ಇದ್ರು. ಸಣ್ಣ ಮಗು ಬಂತು ಅಂತ ಅದನ್ನು ಅಸಡ್ಡೆ ಮಾಡ್ತಾ ಇರಲಿಲ್ಲ. ಹೀಗೆ ಸಣ್ಣ ಸಣ್ಣ ವಿಷಯವನ್ನು ಗುರುತಿಸಿ ಅವರು ಕೆಲಸವನ್ನು ಮಾಡ್ತಾ ಇದ್ದದ್ದು ನನಗೆ ಬಹಳ ಅದು ಉತ್ತೇಜನ ಸಿಕ್ತು ನನ್ನ ಜೀವನದಲ್ಲಿ. ಇವಾಗ ಹೊಸ ಪಾಠ ಬರೋದಾದ್ರೆ ಇದು ಕ್ಷೇತ್ರದ ಲಿಮಿಟೆಡ್ ಆಗಿರುವಂತಹ ಒಂದು ಪಾಠ. ಭೂತರಾಜರ ಪೂಜೆ ಸಂಜೆನೆ ಯಾಕೆ ಆಗ್ತದೆ ಅದೊಂದು ಪರಿಚಯ ಆಗ್ಬೇಕಿತ್ತು. ಅದಾದ್ಮೇಲೆ ಕಾಯಿಡಿಸುವ ಪದ್ಧತಿ ಯಾಕಿದೆ ಸೋದೆ ಕ್ಷೇತ್ರದಲ್ಲಿ? ಭೂತರಾಜರಿಗೆ ವಿಶೇಷವಾದ ಕಾಲ ಅಂದ್ರೆ ಪ್ರದೋಷ ಕಾಲ ಅಂತ. ಪ್ರದೋಷ ಕಾಲ ಅಂದ್ರೆ ಸಂಜೆಯ ಮೇಲಿನ ಕಾಲ ಪ್ರದೋಷ ಕಾಲ ಅಂತ ಹೇಳ್ತಾರೆ. ಆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಿದ್ರೆ ಬಹಳ ವಿಶೇಷ ಅಂತ. ನಮ್ಮ ರುದ್ರದೇವರಿಗೂ ಕೂಡ ಪ್ರದೋಷ ಕಾಲದಲ್ಲಿ ಅಭಿಷೇಕ ಅನ್ನೋದು ರುದ್ರದೇವರಿಗೂ ಕೂಡ ಬಹಳ ಪ್ರೀತಿಕರ ಅದು. ಭೂತರಾಜರು ಕೂಡ ಮುಂದೆ ರುದ್ರ ಪದವಿಗೆ ಬರುವವರು. ಹಾಗಾಗಿ ಆ ಸ್ಥಳದಲ್ಲಿ ಇದ್ದುಕೊಂಡು ಅವರು ಸಾಧನೆಯನ್ನು ಮಾಡ್ತಾ ಇರುವವರು. ಹಾಗಾಗಿ ಭೂತರಾಜರಿಗೂ ಕೂಡ ಪ್ರದೋಷ ಕಾಲದಲ್ಲಿ ವಿಶೇಷ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮಲ್ಲಿ ಅನಾದಿಯಿಂದಲೂ ಕೂಡ ಹಾಗೆ ಬಂದಿದೆ. ವಿಶೇಷ ಬಲಿ ಪೂಜೆಯನ್ನು ಮಾಡ್ತಾರೆ. ಭೂತರಾಜರಿಗೆ ಜೊತೆಯಲ್ಲಿ ಅವರ ಪರಿವಾರದ ಎಲ್ಲ ಗಣಗಳಿಗೂ ಕೂಡ ವಿಶೇಷವಾಗಿ ಬಲಿ ಪೂಜೆಯನ್ನು ರಾತ್ರಿ ಹೊತ್ತಲ್ಲಿ ಮಾತ್ರ, ಸೂರ್ಯಾಸ್ತದ ನಂತರದಲ್ಲಿ ಪ್ರದೋಷ ಕಾಲದಲ್ಲಿ ಈ ಪೂಜೆ ವಿಶೇಷವಾಗಿ ನಡೆಸಿಕೊಂಡು ಬರುವಂತಹ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಜೊತೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸೋದೆಯ ಕ್ಷೇತ್ರಕ್ಕೆ ಯಾತ್ರೆಗೆ ಬರಬೇಕಾದ್ರೆ ಒಂದು 2 ಕಾಯಿ ಉರುಳಿಸಬೇಕು ಹೇಳುವಂತಹ ಪದ್ಧತಿ ಅನೂತನವಾಗಿ ನಮ್ಮಲ್ಲಿ ಹಿಂದಿನಿಂದಲೂ ಬಂದಿದೆ. ಎಲ್ರಿಗೂ ಗೊತ್ತಿಲ್ಲ ಯಾಕೆ ಕಾಯಿ ಉಳಿಸ್ಬೇಕು, ಏನೋ ಕಾಯಿ ಉಳಿಸ್ಬೇಕು ಅಂತ ಉಳಿಸ್ತಾ ಇದ್ದಾರೆ ಅಷ್ಟೇ. ಅದೊಂದು ರೀತಿಯಾಗಿ ನಮ್ಮ ಮೆಕ್ಯಾನಿಸಮ್ ಆಗಿದೆ. ಇನ್ನು ಭೂತರಾಜ ಕಾಯಿ ಉಳಿಸ್ಬೇಕ್ರಿ ಉಳಿಸೋದ್ರಿ ಅಂತ ಹೇಳಿ ಇದಕ್ಕೆ ಕುಚೋದ್ಯ ಮಾಡುವವರು ಇದ್ದಾರೆ ನಮ್ಮಲ್ಲಿ. ಇದಕ್ಕೇನೊಂದು ಕಡಿಮೆ ಇಲ್ಲ ನಮ್ಮಲ್ಲಿ. ಸುಮ್ಮನೆ ಮಠಕ್ಕೆ ಏನೊಂದು ಆದಾಯ ಆಗುತ್ತೆ, ಕಾಯಿ ಬರುತ್ತೆ, ಅದಕ್ಕೋಸ್ಕರ ಇವರು ಈ ತರ ಮಾಡ್ಕೊಂಡಿದ್ದಾರೆ, ಇವರೇ ಸಂಪ್ರದಾಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕುಚೋದ್ಯ ಮಾಡಿ ಅದಕ್ಕೆ ಭೂತರಾಜರಿಂದ ಏಟು ತಿಂದವರು ನಮ್ಮಲ್ಲಿ ಇದ್ದಾರೆ. ಏನ್ ಸಣ್ಣವರ ದೊಡ್ಡವರೇ. ಕಾರ್ ತಗೊಂಡ್ ಬಂದ್ರು ಕಾರಿಗೂ ಒಂದು ಸೇರಿಸಿ ಕಾಯಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಆ ತರ ಪದ್ಧತಿ ಇದೆ. ಅದು ಯಾಕೆ ಅಂತ ಕೇಳಿದ್ರೆ, ನಾವು ಸೋದಾ ಕ್ಷೇತ್ರಕ್ಕೆ ಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಮೊದಲಾಗಿ ನಮ್ಮ ಮನೆಯಲ್ಲಿ ಭೂತರಾಜರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಲೆಕ್ಕದಲ್ಲಿ ಒಂದೊಂದು ಕಾಯಿಯನ್ನು ತೆಗೆದಿಟ್ಟುಕೊಂಡು ಭೂತರಾಜರಿಗೆ ಪ್ರಾರ್ಥಿಸಿಕೊಂಡು ಸೋದೆಗೆ ನಾವು ಯಾತ್ರೆಗೆ ಹೋಗ್ತಾ ಇದ್ದೇವೆ, ನಮ್ಮ ಯಾತ್ರೆಯನ್ನು ನಿರ್ವಿಘ್ನವಾಗಿ ನೀವು ಮಾಡಿಸಿ ಅಂತ ಹೇಳಿ ಭೂತರಾಜರಿಗೆ ಪ್ರಾರ್ಥಿಸಿ, ನಿಮ್ಮ ಗುರುಗಳ ದರ್ಶನವನ್ನ ಅನುಗ್ರಹವನ್ನು ನಮಗೆ ಮಾಡಿಸಿ ಅಂತ ಹೇಳಿ ಭೂತರಾಜರಿಗೆ ಪ್ರಾರ್ಥಿಸಿಕೊಂಡು ಕಾಯನ್ನ ತೆಗೆದಿಟ್ಟುಕೊಂಡು ಯಾತ್ರೆಗೆ ಹೊರಡುದು. ಬಂದು ಕೂಡಲೇ ನಾವು ಮೊದಲು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ, ಭೂತರಾಜರಿಗೆ ನಾವು ಇಲ್ಲಿ ಸುಖವಾದ ಕ್ಷೇತ್ರಕ್ಕೆ ಬಂದಿದ್ದೇವೆ, ನಮ್ಮನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡಿ ನಮ್ಮಿಂದ ಇಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿಸಿ ಅಂತೇಳಿ ಮೊದಲಾಗಿ ಭೂತರಾಜರಿಗೆ 2 ಕಾಯಿಯನ್ನು ಸಮರ್ಪಣೆ ಮಾಡಬೇಕು. ಒಬ್ಬೊಬ್ಬರು ಅವರವರ ಕಾಯಿಯನ್ನು ಸಮರ್ಪಣೆ ಮಾಡಬೇಕು. ಒಂದು ವಾಹನಕ್ಕೆ ಎಷ್ಟು ಚಕ್ರಗಳು ಉಂಟು ಅಷ್ಟು ಕಾಯಿಯನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತಂದ್ರೆ ನಮ್ಗೆ ಸುಖವಾಗಿ ಪ್ರಯಾಣ ಆಗಲಿ, ಯಾವುದೇ ವಿಘ್ನಗಳು ಬಾರದೇ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಭೂತರಾಜರಿಗೆ ಈ ಒಂದು ಕಾಯಿಯನ್ನು ಸಮರ್ಪಣೆ ಮಾಡಬೇಕು ಹೇಳುವಂತಹ ಒಂದು ಸಂಪ್ರದಾಯ ಬಂದದ್ದು. ಇದಕ್ಕೇನು ಶಾಸ್ತ್ರೀಯ ಹಿನ್ನೆಲೆಗಳಿಲ್ಲ, ಒಂದು ನಂಬಿಕೆಯಿಂದ ಬಂದದ್ದು. ಆದ್ರೆ ಅದು ಭಕ್ತರ ನಂಬಿಕೆ ಅದು ಕಾಪಾಡ್ತಾ ಇದೆ. ಎಷ್ಟೋ ಮಂದಿ ಈ ಉದ್ದೇಶ ಅಲ್ಲದೇನೆ ತಮ್ಮ ಹರಕೆಯನ್ನು ಹೇಳ್ಕೊಂಡು, ಏನೋ ಒಂದು ಕಷ್ಟ ಉಂಟು ನಮಗೆ, ಈಗ ಕಷ್ಟ ಪರಿಹಾರ ಆಗಬೇಕು, ಭೂತರಾಜರಿಗೆ ನಾನು ಇಷ್ಟು ಕಾಯಿ ಉರುಳಿಸ್ತೇನೆ ಅಂತ ಹೇಳಿಕೊಂಡು ಅವರವರ ಕಷ್ಟಗಳನ್ನು ಪರಿಹರಿಸಿಕೊಂಡು ಅನೇಕ ಮಂದಿ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಏನೋ ಒಂದು ಉದ್ದಟತನ ಮಾಡಿ ಇದೇನು ಉಳಿಸದೆ ಹೋದ್ರೆ ಏನಾಗುತ್ತೆ ಅಂತ ಒಂದು ಉದ್ದಟತನ ಮಾಡಿದವರಿಗೂ ಕೂಡ ಭೂತರಾಜರು ಶಿಕ್ಷೆ ಕೊಟ್ಟಿದ್ದಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಒಂದು ಅಹಂಕಾರ ಮಾಡಬೇಡ, ಇದು ಗುರುಗಳ ಕ್ಷೇತ್ರ, ನೀನು ವಿನಯನಾಗಿ ವರ್ತಿಸಿದರೆ ಮಾತ್ರ ನಿನಗೆ ಉದ್ಧಾರ ಅಂತ ಹೇಳಿ ಅಂತಹ ಕೊಟ್ಟದ್ದು ಉಂಟು. ಮತ್ತೆ ಹಾಗಂತೇಳಿ ಕೆಲವರು ಗೊತ್ತಿಲ್ಲದೇ ಹಾಗೆ ಹೋಗುವವರು ಇದ್ದಾರೆ. ಈಗ ಎಷ್ಟೋ ಮಂದಿ ಹೊಸ ಜನ ಇಲ್ಲಿಗೆ ಬರ್ತಾರೆ, ಅವರಿಗೆ ಇಲ್ಲಿಗೆ ಬಂದಾಗ ಇಲ್ಲಿ ನಿಯಮಗಳು ಏನು ಅಂತ ಗೊತ್ತಿರುವುದಿಲ್ಲ, ಕಾಯಿ ಉಳಿಸಬೇಕು ಅಂತ ಗೊತ್ತಿರುವುದಿಲ್ಲ. ಅಂತವ್ರು ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಬಹುದು. ಅಂತವ್ರಿಗೆ ಏನೂ ಆಗುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ದು ಯಾರು ತಪ್ಪು ಮಾಡ್ತಾರೆ ಅಂತವ್ರನ್ನ ಭೂತರಾಜರಿಗೆ ಬಿಡುವುದಿಲ್ಲ. ಗೊತ್ತಿಲ್ಲದೆ ಹಾಗೆ ಹೋಗ್ತದೆ ಅಂತವರಿಗೆ ಆ ಕ್ಷಮೆ ಏನು ಅಂತ ಇದ್ದೇ ಇರ್ತದೆ. ಅಂತೂ ಏನು ಅಂತಂದ್ರೆ ನಮ್ಮ ಹಿತಕ್ಕೋಸ್ಕರ ನಮಗೆ ಒಳ್ಳೆಯ ಸಾಧನೆ ಈ ಕ್ಷೇತ್ರಕ್ಕೆ ಬಂದಾಗ ಆಗಲಿ ಅಂತೇಳಿ ಭೂತರಾಜರಲ್ಲಿ ಪ್ರಾರ್ಥಿಸಿ ಆ ಒಂದು ಕಾಯಿಯನ್ನು ಸಮರ್ಪಣೆ ಮಾಡುದು ಭೂತರಾಜರಿಗೆ. ಸ್ವಾಮಿ, ಒಂದು ಉದಾಹರಣೆ ಅಂತ ಏನಾದ್ರು ಇದ್ರೆ, ಭೂತರಾಜರಿಗೆ ಇದು ಮಾಡದೆ ಹೋಗಿದ್ದವರು ಉದಾಹರಣೆ ಏನಾದ್ರು ಇತ್ತ ಸ್ವಾಮಿ?
ಉದ್ದಟತನ ತೋರಿಸಿ ಮಾಡಿರೋದೇನಾದ್ರೂ ಒಂದು ಉದಾಹರಣೆ ಇದ್ದಿದ್ರೆ? ಒಬ್ರು ಉದಾಹರಣೆ ಅಂತಂದ್ರೆ ಸಾಮಾನ್ಯ ಜನಗಳನ್ನು ಹೇಳುವುದಕ್ಕಿಂತ ಕೂಡ ಒಬ್ರು ದೊಡ್ಡ ವ್ಯಕ್ತಿಗಳೇ, ಅವ್ರು ಯಾರು ಅಂತ ಹೆಸರು ಬೇಡ, ಒಂದು ದೊಡ್ಡ ವ್ಯಕ್ತಿಗಳೇ ಒಬ್ರು ಇಲ್ಲಿ ಸೋದಕ್ಕೆ ಬಂದಿದ್ರು. ಅವರು ಬಂದಾಗ ಅವ್ರು ಬಂದಿದ್ದು ಅಂತಂದ್ರೆ ಭಕ್ತಿಯಿಂದ ಬಂದ್ರು ಅಂತ ನಂಗೇನು ಅನಿಸೋದಿಲ್ಲ, ಏನೋ ತೋರ್ಪಡಿಕೆಗೆ ಬಂದ್ರು ಅಂತ ಅನಿಸ್ತದೆ ನನಗೀಗ. ಅದನ್ನೆಲ್ಲ ಆ ಸನ್ನಿವೇಶವನ್ನು ಯೋಚನೆ ಮಾಡಬೇಕಾದ್ರೆ ಬಂದಾಗ ಅಂದ್ರೆ ಅವರೊಟ್ಟಿಗೆ ಒಂದಷ್ಟು ಶಿಷ್ಯ ಪರಿವಾರ ಇತ್ತು. ಅವರೊಟ್ಟಿಗೆ ಬಂದಾಗ ಸ್ವಾಮಿಗಳೇ ಹೇಳಿದ್ರು, ಅಂದ್ರೆ ಸ್ವಾಮಿಗಳು ಒಬ್ರು ಅವರು ಸ್ವಾಮಿಗಳೇ ಹೇಳಿದ್ರು, ಇಲ್ಲ ಇಲ್ಲಿ ಕಾಯಿ ಹಾಕ್ಬೇಕಂತ ಭೂತರಾಜರಿಗೆ. ಅವರಿಗೆ ಅಷ್ಟು ನಂಬಿಕೆ ಇರ್ಲಿಲ್ಲ ಇಲ್ಲಿಯ ಬಗ್ಗೆ, ಬರಬೇಕು ಅಂತ ಬಂದಿದ್ರು ಅಷ್ಟೇ ಅವರು, ಇಲ್ಲಿನ ಕಾಯಿ ಉಳಿಸ್ಬೇಕಂತಲ್ಲ ಅಂತ. ಶಿಷ್ಯರೇ ಸ್ವಾಮಿ ಸುಮ್ಮನೆ ಅದೆಲ್ಲ ಏನಿಲ್ಲ, ಸುಮ್ಮನೆ ಅವರೆಲ್ಲ ಮಾಡ್ಕೊಂಡ ನಿಯಮಗಳೆಲ್ಲ ನಾವೇನು ಹಾಕೋದು ಬೇಡ ಅಂತಂದ್ರಂತೆ. ಸ್ವಾಮಿಗಳು ಸುಮ್ಮನಾದರು, ಇರ್ಲಿ ಬಿಡು ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದಾರೆ. ಹೊರಟು ಇಲ್ಲಿ ನಮ್ಮ ಹೈಗ್ರೀವ ಕೆರೆ ಉಂಟಲ್ವಾ, ಅಲ್ಲಿಗೆ ಹೋಗಬೇಕಾದ್ರೆ ಅವರ ವಾಹನ ಅದು ಕೂತ್ ಹೋಗಿದೆ. ಅದು ಮೇಲೆ ಒಂದು ಹೇಳ್ತಾ ಇಲ್ಲ, ಅವರ ವಾಹನ ಮೇಲೆ ಹೇಳ್ತಾ ಇಲ್ಲ. ಸ್ವಾಮಿಗಳೇ ಶಿಷ್ಯರಿಗೆ ಹೇಳಿದ್ರೆ, ಹೋಗಿ ಭೂತರಾಜರ ಕಾಯಿ ಉರುಳಿಸಿ ಬನ್ನಿ ಮಾರಾಯರ, ನೀವು ಹೇಳಿದ್ರೆ ಅರ್ಥ ಆಗೋದಿಲ್ಲ ಯಾರಿಗೂ, ನೀವು ಹೋಗಿ ಬನ್ನಿ ಅಂತ. ಯಾರು ಹಾಕಬೇಡಿ ಅಂತ ಹೇಳಿದ್ರು ಆ ಶಿಷ್ಯರೇ ಒಂದು ಭೂತರಾಜರಿಗೆ ಕಾಯಿ ಉರುಳಿಸಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಮೇಲೆ ಇಲ್ಲಿ ಅವ್ರ ಗಾಡಿ ಮೇಲೆ ಬಂತು. ಹಾಗೆ ಉದ್ಘಾಟನೆ ಮಾಡಬೇಡಿ ಅಂತ ಭೂತರಾಜರು ಶಿಕ್ಷೆ ಕೊಟ್ಟ ಇತಿಹಾಸ ಇದು ಇತ್ತೀಚೆಗೆ ಆಗಿತ್ತು, ತುಂಬಾ ಹಳೇದೇನಲ್ಲ, ತುಂಬಾ ಇತ್ತೀಚೆಗೆ ಅದನ್ನು ಕಂಡವರು ಇಲ್ಲಿದ್ದಾರೆ. ಈ ಸನ್ನಿವೇಶವನ್ನು ಕಂಡವರು ಇಲ್ಲಿದ್ದಾರೆ. ಅಂದ್ರೆ ನಾನು ಇರ್ಲಿಲ್ಲ ಅವಾಗ, ನಾನು ಈ ಮಠಕ್ಕೆ ಬರುವ ಮುಂಚೆ ಇಲ್ಲಿ ಆದಂತ ಘಟನೆ ಇದು, ಅದು ಕಂಡವರು ಇಲ್ಲಿದ್ದ, ಅವರು ಹೇಳಿದ ಕಥೆ ಇದು. ಇದು ಹಲವಾರು ಆಗಿದೆ. ಇಲ್ಲಿ ಬಂದು ಏನೋ ಅಪಚಾರ ಮಾಡಿ ಹೋದವರು ಮತ್ತು ಹೋದಾಗ ಮತ್ತೆ ಅದರಿಂದ ತೊಂದರೆ ಆಗಿದ್ದು ಎಲ್ಲ ತುಂಬಾ ಆಗಿದೆ. ಹಾಗೆ ಅಂದ್ರೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಆ ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ, ಒಂದು ಇತಿಹಾಸ, ಅದರದ್ದೇ ಆದ ಗೌರವ ಇರ್ತದೆ. ಪ್ರತಿಯೊಬ್ಬರು ಕೂಡ ಇಲ್ಲಿಂತಲ್ಲ, ಪ್ರತಿಯೊಂದು ಕ್ಷೇತ್ರವನ್ನು ಗೌರವಿಸಬೇಕು. ನಾವು ನಮ್ಮದೇ ದೊಡ್ಡದು, ನಮ್ಮಲ್ಲೇ ಎಲ್ಲವೂ ಉಂಟು ಅಂತ ಅಂದುಕೊಂಡು ಹೋದ್ರೆ ಅದು ಆ ಕ್ಷೇತ್ರಾಭಿಮಾನಿ ದೇವತೆಗೆ ಮಾಡುವಂತ ಅವಮಾನ. ಅದನ್ನು ಮಾಡಬಾರದು ಅನ್ನುವಂತಹ ಸೂಚನೆಯನ್ನು ಭೂತರಾಜರು ನಮಗೆ ನೀಡ್ತಾ ಇದ್ದಾರೆ. ಸ್ವಾಮಿ, ಸೌದೆ ಕ್ಷೇತ್ರದಲ್ಲಿ ನಾವು ವಾದಿರಾಜರು ಸೇರಿಸಿ ಪಂಚಬೃಂದಾವನ ಅಂತ ನೋಡ್ತೀವಿ. ಅದ್ರ ಪಂಚಬೃಂದಾವನ ಅಂದ್ರೆ ಏನು, ಅದು ಏನಕ್ಕಿದೆ, ಅದರ ಬಗ್ಗೆ ಹೇಳಬೇಕಿತ್ತು. ಪಂಚಬೃಂದಾವನ ಅಂತಂದ್ರೆ ವಾದಿರಾಜರು ಮುಂದಿನ ಕಲ್ಪದಲ್ಲಿ ಅವರು ವಾಯು ಪದವಿಗೆ ಬರುವವರು, ಅವರ ಭಾವಿ ಸಮೀರರು ಅಂತ ನಾವು ಅವರನ್ನು ಉಪಾಸನೆ ಮಾಡ್ತೇವೆ. ಹಾಗಾಗಿ ವಾಯುದೇವರಿಗೆ 5 ರೂಪಗಳುಂಟು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೂಪಗಳುಂಟು. ಆ 5 ರೂಪಗಳ ಪ್ರತೀಕವಾಗಿ ವಾದಿರಾಜರು ಕೂಡ 5 ಬೃಂದಾವನಗಳನ್ನ ಅವರೇ ಸ್ಥಾಪಿಸಿಕೊಂಡರು. ಇದು ಶಿಷ್ಯರು ಮಾಡಿದ್ದಲ್ಲ. ಶಿಷ್ಯರು ಮಾಡಿದ್ರೆ ಗುರುಗಳಿಗೆ ಒಂದು ವೈಭವೀಕರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ರು ಅಂತ ಇದನ್ನು ಹೇಳಬಹುದು. ಆದ್ರೆ ಇದು ಹಾಗಲ್ಲ. ಸ್ವತಃ ವಾದಿರಾಜೇ ಪಂಚ ಬೃಂದಾವನಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ಎಲ್ಲ ಭಗವತ್ ರೂಪಗಳನ್ನು ಆವಾಹಿಸಿ, ಭಗವಂತನ ಪಂಚ ರೂಪಗಳನ್ನು ಆವಾಹಿಸಿ, ದಶಾವತಾರಗಳನ್ನು ಆವಾಹಿಸಿ ಅವರೇ ಪೂಜಿಸಿ ಸುಮಾರು 6 ವರ್ಷಗಳ ಕಾಲ ಈ ಬೃಂದಾವನವನ್ನು ಪೂಜಿಸಿ, ಬೃಂದಾವನದ ಮುಂಭಾಗದಲ್ಲಿ ವೇದವ್ಯಾಸ ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಆ ವೃಂದಾವನದ ಬಗ್ಗೆ ಹೇಳಬೇಕಾದ ವೃಂದಾವನ ಪ್ರವೇಶ ಆಗುವಾಗ ಆ ಸನ್ನಿವೇಶವನ್ನು ವರ್ಣನೆ ಮಾಡ್ತಾರೆ. ಪಂಚಬೃಂದಾವನದಿ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚನಂದನ ಮುಂದೆ ಆಗುವ ಮಿಂಚಿನಂದದಿ ಪೊಳೆವ ಮಹಿಮರ ಕಂಡೆ ಕಂಡೆಯ ರಾಜರ ಕಂಡೆ ಕಂಡೆ ಅಂತ ಹೇಳಿ ವಾದಿರಾಜರ ವೃಂದಾವನ ಪ್ರವೇಶ ಆಗುವಾಗ ನಿಜಪುರಂದರ ವಿಠಲದಾಸರು ಇದು ಮಾಡಿದಂತಹ ಹಾಡು ಅಂತ ಹೇಳ್ತಾರೆ. ಪಂಚನಂದನ ಮುಂದೆ ಆಗುವ ಅಂತ ಹೇಳಿ ಮುಂದೆ ಇವರು ಆ ಮುಖ್ಯ ಪ್ರಾಣನ ಸ್ಥಾನಕ್ಕೆ ಬರುವವರು. ಹಾಗಾಗಿ ಅದು ಪಂಚಬೃಂದಾವನ ಪರಿಕಲ್ಪನೆಯಲ್ಲಿ ವಾದಿರಾಜರು ಮಾಡಿಕೊಂಡಂತಹ ಒಂದು ಭವ್ಯವಾದಂತಹ ವೃಂದಾವನ. ಇದು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ಸನ್ನಿಧಾನಗಳ ಒಂದು ನ್ಯಾನೋ ಒಂದು ಅಂದ್ರೆ ಎಲ್ಲವನ್ನು ಕೂಡ ಇಲ್ಲಿ ಅವರು ಆವಾಹನೆ ಮಾಡಿದ್ದಾರೆ. ಪ್ರಧಾನವಾಗಿ ಎದುರುಗಡೆಯಲ್ಲಿ ಹೈಗ್ರೀವ ದೇವರು, ಮುಂಭಾಗದಲ್ಲಿ ವೇದವ್ಯಾಸ ದೇವರು, ಮೇಲ್ಗಡೆಯಲ್ಲಿ ಹೈಗ್ರೀವ ದೇವರು, ಅದೇ ರೀತಿಯಾಗಿ ಹನುಮ, ಭೀಮ, ಮಧ್ವ, ಮುಂಭಾಗದಲ್ಲಿ ವಾದಿರಾಜರು. ಅಂದ್ರೆ ಏನು, ವಾಯುದೇವರ 3 ಅವತಾರ ಹಾಗೂ ಮುಂದಿನ ಆ ವಾಯುದೇವರ ಸ್ಥಾನಕ್ಕೆ ಬರುವಂತಹ ವಾದಿರಾಜರು ಅಂತ ಹೇಳಿ ವಾದಿರಾಜ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಎಲ್ಲ ತೀರ್ಥಗಳ, ಎಲ್ಲ ವನಗಳ, ಎಲ್ಲ ನದ್ಯಾಭಿಮಾನಿ ದೇವತೆಗಳ ಸನ್ನಿಧಾನವನ್ನು ಕೂಡ ಆ ವೃಂದಾವನದಲ್ಲಿ ಇಟ್ಟು ವಾದಿರಾಜರೇ ಪೂಜಿಸಿ ನಂತರದಲ್ಲಿ ವಾದಿರಾಜರು ಆ ಬೃಂದಾವನವನ್ನು ಪ್ರವೇಶ ಮಾಡಿದರು. ಅಂದ್ರೆ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿರುವಂತಹ ಇದು ಮೊದಲ ಬೃಂದಾವನ ನಮ್ಮ ಮಾತೃ ಇತಿಹಾಸದಲ್ಲಿ. ವಾದಿರಾಜರು ಈ ರೀತಿಯಾಗಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿ ಆದ್ಮೇಲೆ ಆಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರು ಈ ರೀತಿಯಾಗಿ ಬೃಂದಾವನ ಪ್ರವೇಶ ಮಾಡಿದ್ರು. ಹಾಗಾಗಿ ಇವತ್ತಿಗೂ ಕೂಡ ವಾದಿರಾಜರು ವೃಂದಾವನದಲ್ಲಿ ಒಂದು ಅಂಶದಿಂದ ಇದ್ದುಕೊಂಡು
ಜೀವಂತವಾಗಿ ಇದ್ದುಕೊಂಡು ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ ಹೇಳುವಂತಹ ವಿಶ್ವಾಸ ಭಕ್ತರಲ್ಲಿ ಉಂಟು. ಫಲವನ್ನು ಎಲ್ಲರೂ ಪಡಿತಾ ಇದ್ದಾರೆ. ಈಗ ಮುಂದಿನ ವಿಚಾರ ಬರೋಕ್ಕಾದ್ರೆ ವಾದಿರಾಜರು ಒಬ್ಬ ಯತಿಗಳು ಹಾಗೂ ಅವರು ಸಂತರು. ಅವರು ನೀವು ಇನ್ನೊಂದು ಪ್ರಶ್ನೆ ಮಾಡ್ಕೋಬಹುದು ಇಲ್ಲಿ ಬೇಕಾದ್ರೆ, ವಾದಿರಾಜರು ಇಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂತ. ವಾದಿರಾಜರು ಅದು ಪ್ರಶ್ನೆ ಉಂಟಿದ್ರಲ್ಲಿ ಇಲ್ಲ ಲಾಸ್ಟ್ ಉಂಟಾ? ಸರಿ ಸರಿ ಸರಿ, ಇದನ್ನ ತಗೋ. ಬೇಡ ಬೇಡ ಬೇಡ, ತೊಂದ್ರೆ ಇಲ್ಲ. ನೀವು ಹೇಗೆ ಕೇಳ್ತೀರಾ ಕೇಳ್ತೀನಿ. ವಾದಿರಾಜರು ಒಬ್ಬ ಗುರುಗಳಾಗಿ ಸನ್ಯಾಸಿಗಳಾಗಿ ಗ್ರಂಥ ಬರೆಯುವುದು ಅವರ ಸಹಜ, ಅವರ ಗ್ರಂಥಗಳಲ್ಲಿ ಬರೆಯುವುದು. ಆದರೆ ಅವರು ನಮಿಗೋಸ್ಕರ ಅಂತ ಒಂದಷ್ಟು ರಚನೆಗಳನ್ನು ಮಾಡಿದ್ದಾರೆ, ಹಾಡಿನ ರಚನೆಗಳು. ಅವರಿಗೆ ಆ ರಚನೆ ಮಾಡಬೇಕು ಅಂತ ಈಗ ಅನಿಸ್ತು. ಲೈಕ್ ನಾರಾಯಣನ ನೆನೆ, ಆಮೇಲೆ ಇದು ಲಕ್ಷ್ಮೀ ಶೋಭಾನೆ, ಎಷ್ಟು ಸಾಹಸವಂತ ಎಲ್ಲ ಹಾಡಿದ್ದಾರೆ. ಅಂದ್ರೆ ಈ ಎಲ್ಲ ಗ್ರಂಥಗಳ ರಚನೆ ಮಾಡುವುದು ಏನು ಅಂತಂದ್ರೆ ಸ್ವಪ್ರತಿಷ್ಠೆಗಾಗಿ ಅಲ್ಲ. ಈಗ ನಮ್ಮಲ್ಲಿ ಕೆಲವರೆಲ್ಲ ಪುಸ್ತಕ ಬರೀತಾರೆ, ಎಲ್ಲವೂ ಕೂಡ ಏನು ಅಂತಂದ್ರೆ 4 ಜನರು ಓದ್ಲಿ ಅಂತ ಅಲ್ಲ. ನಮ್ಮ ಜನಗಳು ಮಾಡೋದು ಒಂದು ಸ್ವಪ್ರತಿಷ್ಠೆಗಾಗಿ ಅಂತ ಮಾಡುದು. ಆದ್ರೆ ದೇವತೆಗಳ ವ್ಯಾಪಾರ ಹಾಗಲ್ಲ. ಇಂದಿಗೂ ಕೂಡ ದೇವತೆಗಳು ಸ್ವಪ್ರತಿಷ್ಠೆಗಾಗಿ ಅವ್ರ ಕೆಲಸವನ್ನು ಮಾಡುವುದಿಲ್ಲ. ಇಷ್ಟೆಲ್ಲ ವಾದಿರಾಜ ಗ್ರಂಥಗಳ ರಚನೆ ಮಾಡಿ ಅದು ಅವರ ಪ್ರತಿಷ್ಠೆಗಾಗಿ ಮಾಡಿಕೊಂಡ್ರು? ಖಂಡಿತ ಅಲ್ಲ. ಸಾಮಾನ್ಯ ಜನಗಳು ಕೂಡ ತತ್ವವನ್ನು ತಿಳಿಯಬೇಕು, ಈ ಎಲ್ಲ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ, ಸ್ವತಂತ್ರ ಕೃತಿಗಳನ್ನ, ಕಾವ್ಯಗಳನ್ನ, ಮಹಾಕಾವ್ಯಗಳನ್ನ, ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದರು ವಾದಿರಾಜರು. ವಾದಿರಾಜರು ಮಾಡಿದ್ರು, ಅನೇಕ ಮಹನೀಯರು ಮಾಡಿದರು. ಜೊತೆಯಲ್ಲಿ ವಾದಿರಾಜರು ಕನ್ನಡದಲ್ಲಿ ಅತ್ಯಧಿಕವಾಗಿ ಕೃತಿಗಳನ್ನ, ಕೇವಲ ಕೀರ್ತನೆಗಳು ಮಾತ್ರ ಅಲ್ಲ, ನೀವೀಗ ಇಲ್ಲಿ ಉಲ್ಲೇಖ ಮಾಡಬೇಕಾದ್ರೆ ಕೀರ್ತನೆಗಳ ಉಲ್ಲೇಖವನ್ನು ಮಾಡಿದ್ರೆ, ಕೀರ್ತನೆಗಳನ್ನು ಬಿಟ್ಟು ಕನ್ನಡದಲ್ಲಿ ದೀರ್ಘ ಕೃತಿಗಳನ್ನ ವಾದಿರಾಜರು ಅನೇಕ ಮಾಡಿದ್ದಾರೆ. ಉದಾಹರಣೆಗೆ ಲಕ್ಷ್ಮೀ ಶೋಭಾನೆ ಇದೊಂದು ದೀರ್ಘ ಕೃತಿ. ಜೊತೆಯಲ್ಲಿ ಸ್ವಪ್ನ ಪದ ಅಂತ ಒಂದಿದೆ, ವೈಕುಂಠ ವರ್ಣನೆ ಅಂತಿದೆ, ಗುಂಡಕ್ರಿಯೆ ಅಂತಿದೆ, ಕೀಚಕವಧೆ ಅಂತಿದೆ. ಇದೆಲ್ಲ ವಾದಿರಾಜರ ದೀರ್ಘ ಕೃತಿಗಳು. ಅಂದ್ರೆ ಈ ಒಂದು ಉದಾಹರಣೆಗೆ ನೀವು ವೈಕುಂಠ ವರ್ಣನೆಯನ್ನು ನೋಡಿದರೆ ಆ ವೇದ ಮಂತ್ರಗಳ ಅನುವಾದವನ್ನ, ಕನ್ನಡ ಅನುವಾದವನ್ನ ಹಾಗಾಗಿ ಕನ್ನಡದಲ್ಲಿ ಹಾಗೆ ಇಳಿಸಿಬಿಟ್ಟಿದ್ದಾರೆ. ವೇದ ಮಂತ್ರವನ್ನು ಓದುವಾಗ ನಮಗೆ ಏನು ಅರ್ಥ ಬರುತ್ತೋ ಆ ಅರ್ಥ ಕನ್ನಡ ಪದ್ಯವನ್ನು ಓದುವಾಗ ನಮಗಲ್ಲಿ ಸಿಗುತ್ತೆ. ಅಂದ್ರೆ ಸಾಮಾನ್ಯ ಜನಗಳು ಕೂಡ ಸಂಸ್ಕೃತವನ್ನು ಅರಿಯದೇ ಇರುವಂತಹ ಸಾಮಾನ್ಯ ಜನಗಳು ಕೂಡ ವೇದಾರ್ಥವನ್ನು ತಿಳ್ಕೊಳ್ಬೇಕು, ಅದರಿಂದ ಉದ್ಧಾರ ಆಗಬೇಕು ಇರುವಂತಹ ಒಂದೇ ಒಂದು ಕಾಳಜಿ ಅವರಿಗೆ. ಎಲ್ಲರೂ ಕೂಡ ತತ್ವವನ್ನು ತಿಳಿಯಬೇಕು ಅಂತ ಹೇಳಿ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದು ಮಾತ್ರವಲ್ಲದೇನೆ ಸಾಮಾನ್ಯರಿಗೂ ಕೂಡ ವೇದಾರ್ಥದ ರಹಸ್ಯ ಆಗುವಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಈಗ ಒಂದು ನೀವು ನೆನವೆ ಅನ್ನೋದಿನ ಆ ಹಾಡಿನ ಬಗ್ಗೆ ಹೇಳಿದ್ರಿ, ಈ ಕೃತಿಯು ಕೂಡ ಅಷ್ಟಿದ್ರೆ ಆ ಹಿನ್ನೆಲೆಯು ಕೂಡ ಬಹಳ ಅದ್ಭುತವಾದದ್ದು. ಒಬ್ಬ ವೃದ್ಧ ಬ್ರಾಹ್ಮಣ ಪ್ರತಿನಿತ್ಯದಲ್ಲಿ ಕೂಡ ಭಾಗವತ ದಶಮಸ್ಕಂದವನ್ನು ಪಾರಾಯಣ ಮಾಡ್ತಾ ಇದ್ದ. ದಶಮಸ್ಕಂದವನ್ನು ಪಾರಾಯಣ ಮಾಡಿದ್ರೆ ನಾನು ಊಟ ಮಾಡುವುದಿಲ್ಲ ಅಂತ ತುಂಬ ಸಂಕಲ್ಪ. ಆದ್ರೆ ಅವನಿಗೆ ವಯಸ್ಸಾಯಿತು, ದೇಹದ ಆರೋಗ್ಯ ಅವನಿಗೆ ಹೊಂದಾಟ ಮಾಡುದು ಅಂತ ಹೇಳಿ ನನ್ನ ಸಂಕಲ್ಪವನ್ನು ಈಗ ಭಗ್ನ ಆಗುವಂತಹ ಸಂದರ್ಭ ಉಂಟು, ಏನ್ ಮಾಡ್ಲಿ ನಾನು ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿರುವಾಗ ಈ ಹಾಡನ್ನ ವಾದಿರಾಜ ರಚಿಸಿಕೊಟ್ರು. ಈ ಹಾಡನ್ನ ಈ ಪ್ರತಿನಿತ್ಯದಲ್ಲಿ ಹೇಳು, ಇದು ಒಂದು ಹಾಡನ್ನ ಹೇಳಿದ್ರೆ ದಶಮಸ್ಕಂದವನ್ನು ಪಾರಾಯಣ ಮಾಡಿದ ಅಷ್ಟು ಪುಣ್ಯ ಎಲ್ಲಿಗುಂಟು ನೋಡಿ. ಎಂತಹ ಅದ್ಭುತ ವಾದಿರಾಜ, ದೊಡ್ಡದನ್ನ ಸಣ್ಣದ್ರಲ್ಲಿ ಕೊಡ್ತಾರೆ ನಮ್ಗೆ. ಅಂದ್ರೆ ದಶಮಸ್ಕಂದದ ಅಷ್ಟು ಕೃಷ್ಣನ ಮಹಿಮೆಗಳನ್ನ ವಾದಿರಾಜ ಒಂದು ಕೀರ್ತನೆ ಸಂಗ್ರಹಿಸಿ ಕೊಡ್ತಾರೆ. ಅಂದ್ರೆ ಅವನು ಆ ಹಾಡನ್ನ ಹೇಳ್ತಾ ಇರಬೇಕಾದ್ರೆ ದಶಮಸ್ಕಂದ ಸಂಪೂರ್ಣ ಅವನ ತಲೆಯಲ್ಲಿ ಬರುತ್ತೆ, ಒಂದು ಪಿಕ್ಚರ್ ಇದಾಗ್ತದೆ ಅವನಿಗೆ. ಹಾಗೆ ಅವನು ಸಾಧನೆಯಿಂದ ವಿಮುಖನಾಗಬಾರ್ದು. ನೀವು ನನಗೆ ಅರ್ಥ ಆಗುದಿಲ್ಲ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಯಾರೇ ಒಬ್ಬ ವ್ಯಕ್ತಿ ಹಿಂದೆ ಹೋಗಬಾರ್ದು. ನಿನಗೆ ಯಾವ ಭಾಷೆ ಬೇಕು ಆ ಭಾಷೆ ನಿನಗೆ ಅರ್ಥ ಮಾಡಿಸ್ತೀನಿ ಬಾ ಅಂತ ಹೇಳಿ ಕೂಡಿಸಿ ಸಾಧನೆ ಮಾಡಿಸುವಂತಹ ದೊಡ್ಡ ಚೇತನ ಅದು ವಾದಿರಾಜ. ಹಾಗಾಗಿ ಸಾಮಾನ್ಯರಿಗೂ ಕೂಡ ಸಾಧನೆ ಮಾಡಿಸುವಂತಹ ಸಾಧನ ದೇವತೆ ಅದು ಭಾವಿ ಸಮೀರನಾದಂತ ವಾದಿರಾಜ ಗುರು ಸಾಧನೆ. ಸ್ವಾಮಿ, ನಾವು ದಿನ ನೀವು ದೇವ್ರ ಪೂಜೆ ಮಾಡೋದನ್ನ ನೋಡ್ತಾ ಇರ್ತೀವಿ. ಆ ಪಟ್ಟದ ದೇವ್ರ ಬಗ್ಗೆ ಹೇಳ್ತೀರಾ ಸ್ವಾಮಿ, ಹಾಗೂ ಹೈಗ್ರೀವ ದೇವ್ರ ಬಗ್ಗೆ ನೋಡಕ್ ತುಂಬಾ ಲಕ್ಷಣವಾಗಿದೆ. ಅದ್ರ ವಿವರಣೆಗಳು ಹೇಗೆ? ಪಟ್ಟದ ದೇವರು ಅಂತಂದ್ರೆ ಪ್ರಧಾನ ದೇವರು ಅಂತ ಅರ್ಥ. ಸಂಸ್ಥಾನದ ಪ್ರಧಾನ ದೇವರು ಅಂತ ಹೇಳಿ. ನಮ್ಮ ಮಠದ ಪ್ರಧಾನ ದೇವರು ಭೂವರಾಹ ದೇವರು. ಅಂದ್ರೆ ಆಚಾರ್ಯರು ತಮ್ಮ 8 ಜನ ಶಿಷ್ಯರಿಗೆ ಒಂದೊಂದು ಪ್ರತಿಭೆಯನ್ನು ಕೊಟ್ಟರು. ನಮ್ಮ ಮಠದ ಮೂಲ ಪುರುಷರು ವಿಷ್ಣುತೀರ್ಥಾಚಾರ್ಯರು ಅಂತ ಹೇಳಿ ಆಚಾರ್ಯರ ಸಾಕ್ಷಾತ್ ಸೋದರರು. ಅವರಿಗೆ ಅವರು ಭೂವರಾಹ ದೇವರ ಪ್ರತಿಮೆಯನ್ನು ಕೊಟ್ಟರು. ಅಂದ್ರೆ ಅದು ಪ್ರಣವಕ್ಕೆ 4 ರೂಪಗಳುಂಟು ಭಗವಂತನದ್ದು. ವರಾಹ, ನರಸಿಂಹ, ರಾಮ, ಕೃಷ್ಣ ಅಂತೇಳಿ ಭಗವದ್ ರೂಪಗಳುಂಟು. ಆ 4 ರೂಪಗಳನ್ನೇ ಮಧ್ವಾಚಾರ್ಯರು 8 ಜನ ಶಿಷ್ಯರಿಗೆ ಹಂಚಿಕೊಟ್ರು. ಅದರಲ್ಲಿ ಪ್ರಧಾನವಾದದ್ದು ವರಾಹ ರೂಪ. ಪ್ರಣವದಲ್ಲಿ ಓಂಕಾರಕ್ಕೆ ಪ್ರಧಾನ ರೂಪ ವರಾಹ ರೂಪ, ನಾದದ ಅಭಿಮಾನಿ ದೇವತೆ ವರಾಹ ದೇವರು. ವರಾಹ ದೇವರನ್ನ ವಿಷ್ಣುತೀರ್ಥರಿಗೆ ಕೊಟ್ಟರು ಮಧ್ವಾಚಾರ್ಯರು. ಆ ಪ್ರತಿಮೆ ನಮ್ಮಲ್ಲಿ ಪ್ರಧಾನ ದೇವರಾಗಿ ಉಂಟು. ಜೊತೆಯಲ್ಲಿ ಎಲ್ಲಾ ಮಠಕ್ಕೂ ಒಂದು ಪಟ್ಟದ ದೇವರು ಅಂತಂದ್ರೆ ನಮ್ಮ ಮಠದಲ್ಲಿ 2 ಪಟ್ಟದ ದೇವರು, 2 ಅಲ್ಲ 3 ಪಟ್ಟದ ದೇವರು ಅಂತ ಹೇಳಬಹುದು.
ಅದು ಎರಡನೇ ಪಟ್ಟ ದೇವರು ಅಂತಂದ್ರೆ ಅದು ವಾದಿರಾಜರ ಕಾಲದಲ್ಲಿ ಬಂದಂತ ಹಯಗ್ರೀವ ದೇವರ ಪ್ರತಿಮೆ. ಇದು ಒಂದು ರೀತಿಯಾಗಿ ಅದ್ಭುತ ಅಂತ ಹೇಳಬಹುದು. ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಇಲ್ಲ, ಹಾಗಾಗಿ ಭಗವಂತನಿಗೆ ಅವತಾರ ಮಾಡಬೇಕು ಅಂತ ಇಚ್ಛೆ ಆಗಿದೆ. ವಾದಿರಾಜರು ಬಂದಿದ್ದಾರೆ, ಅವರಿಂದ ಉಪಾಸ್ಯನಾಗಿದ್ದಾನೆ ಹಯಗ್ರೀವ, ಹಾಗಾಗಿ ಅವರಿಗೆ ಅನುಗ್ರಹ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಆಗಿದೆ. ಆದರೆ ಕಲಿಯುಗದ ನಿಯಮ ಏನು ಅಂತಂದ್ರೆ ಅವತಾರ ಆಗಲಿಕ್ಕಿಲ್ಲ. ಅದಕ್ಕೋಸ್ಕರ ದೇವರು ಅರ್ಚಾವತಾರ ಅಂತ ವಿಗ್ರಹದ ರೂಪದಲ್ಲಿ ಅವತಾರವನ್ನು ಮಾಡಿದ ದೇವರಿದು. ಭಗವಂತನ ವಿಗ್ರಹದ ರೂಪವನ್ನು ತಾಳಿ ನಿಂತದ್ದು, ಇದು ಅರ್ಚಾವತಾರ ಅಂತ ಇದಕ್ಕೆ ಹೆಸರು. ಒಬ್ಬ ವಿಗ್ರಹವನ್ನು ಮಾಡುವಂತ ಶಿಲ್ಪಿ, ದೈವಜ್ಞ, ವಿಗ್ರಹವನ್ನು ಮಾಡುವ ಕಾಯಕದವನು, ಅವನೊಂದು ಗಣಪತಿ ವಿಗ್ರಹವನ್ನು ಮಾಡಬೇಕು ಅಂತ ಎರಕವನ್ನು ಹೊಯ್ದಿಟ್ಟಿದ್ದಾನೆ. ಅದು ಎರಕ ಹೊಯ್ದಿದ್ದಾನೆ. ಎರಕವನ್ನು ತೆಗೆದು ನೋಡುವಾಗ ಅದು ಗಣಪತಿ ವಿಗ್ರಹ ಆಗಿರ್ಲಿಲ್ಲ, ಅದೊಂದು ಬೇರೆ ವಿಗ್ರಹ ಆಗಿತ್ತು. ಅವನಿಗೆ ಅದು ಯಾವ ವಿಗ್ರಹ ಅಂತ ಗೊತ್ತಿರಲಿಲ್ಲ. ಅವನಿಗೆ ಆ ವಿಗ್ರಹವನ್ನು ಸರಿಪಡಿಸಬೇಕು ಅಂತ ಪ್ರಯತ್ನ ಪಟ್ಟ. ಅದು ನಿಮಗೆ ಎರಕ ಹೊಯ್ಯುವಾಗ ಎಷ್ಟು ಶಾಖ ಇತ್ತೋ ಆ ಶಾಖ ಹಾಗೆ ಇತ್ತು. ಅವನಿಗೆ ಆ ವಿಗ್ರಹವನ್ನು ಮುಟ್ಲಿಕ್ಕೂ ಆಗಲಿಲ್ಲ. ಈಗ ನಾನು ಹಾಕಿದ ಗಣಪತಿ ವಿಗ್ರಹ ಎರಕ, ಆದ್ರೆ ಇದು ಯಾವ್ದು ಬೇರೆ ವಿಗ್ರಹ ಬಂದ್ಬಿಟ್ಟಿದ್ಯಲ್ಲ ಅಂತ ಅವನಿಗೆ ಆಶ್ಚರ್ಯ ಆಯ್ತು. ಇದೇನು ಈ ತರ ಆಗ್ಬಿಡುತ್ತು ಅಂತ. ಆ ವಿಗ್ರಹವನ್ನು ಸರಿಪಡಿಸಬೇಕು ಅಂತ ಪ್ರಯತ್ನ ಪಟ್ಟ ಅದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆಯಲ್ಲಿ ಆ ದಿವಸ ಅವನಿಗೆ ರಾತ್ರಿ ಅವನಿಗೆ ಒಂದು ಕನಸು ಬೀಳುತ್ತೆ, ಸ್ವಪ್ನ ಆಗುತ್ತೆ. ಒಬ್ಬರು ಯತಿಗಳು ಬರ್ತಾರೆ ಇಲ್ಲಿಗೆ ನಾಳೆ, ಆ ಯತಿಗಳಿಗೆ ಈ ವಿಗ್ರಹವನ್ನು ನೀನು ಕೊಡು ಅಂತ. ಸ್ವಪ್ನದಲ್ಲಿ ವಾದಿರಾಜರಿಗೆ ಸೂಚನೆ ಆಗ್ತದೆ, ನಾನು ಬಂದಿದ್ದೇನೆ, ನನ್ನ ಸ್ವೀಕಾರ ಮಾಡು ಅಂತ. ಹಾಗಾಗಿ ವಾದಿರಾಜರು ಆ ಒಬ್ಬ ದೈವಜ್ಞ ಬ್ರಾಹ್ಮಣನ ಮನೆಗೆ ಬಂದು ಆ ಪ್ರತಿಮೆಯನ್ನು ಸ್ವೀಕಾರ ಮಾಡ್ತಾರೆ. ವಾದಿರಾಜರು ಮೊದಲಾಗಿ ಆ ಒಂದು ವಿಗ್ರಹವನ್ನು ಸ್ವೀಕಾರ ಮಾಡ್ತಾರೆ. ದೇವರು ಆ ವಿಗ್ರಹದ ರೂಪದಲ್ಲಿ ಅವರಿಗೆ ಬಂದ, ಸ್ವೀಕಾರ ಮಾಡಿ ಅದನ್ನ ಮಠದಲ್ಲಿ ಪಟ್ಟದ ದೇವರು ಅಂತ ಆಗುತ್ತೆ, ವರಾಹ ದೇವರು ಅಂತ ಆಗುತ್ತೆ. ಆ ವರಾಹ ದೇವರ ಜೊತೆಯಲ್ಲಿ ಇಟ್ಟು ಆ ಹಯಗ್ರೀವ ದೇವರನ್ನು ಕೂಡ ಪೂಜಿಸಲಿಕ್ಕೆ ಆರಂಭ ಮಾಡಿದರು. ಸ್ವತಃ ಹಯಗ್ರೀವ ದೇವರೇ ಕುದುರೆಯ ರೂಪದಲ್ಲಿ ಬಂದು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತ ಆ ಇತಿಹಾಸಗಳೆಲ್ಲ ಅನೇಕ ಇದೆ. ಹಾಗಾಗಿ ನಮ್ಮ ಮಠದಲ್ಲಿ ಪ್ರಧಾನವಾಗಿ 2 ದೇವರುಗಳು, ಜೊತೆಯಲ್ಲಿ ವ್ಯಾಸಮುಷ್ಟಿ ಅಂತ ಹೇಳಿ ಅದನ್ನು ನಾವು ಭೂವರಾಹ ದೇವರ ಹಯಗ್ರೀವ ದೇವರ ಮಧ್ಯದಲ್ಲಿ ಇಟ್ಟು ಪೂಜೆ ಮಾಡ್ತೇವೆ ನಾವು. ಅಷ್ಟೇ ಒಂದು ಉತ್ತಮವಾದ ಸ್ಥಾನವನ್ನು ಕೊಟ್ಟು, ಅಂದ್ರೆ ಆಚಾರ್ಯರಿಗೆ ವೇದವ್ಯಾಸ ದೇವರು ಕೊಟ್ಟಂತಹ ವ್ಯಾಸಮುಷ್ಟಿಗಳಲ್ಲಿ ಇದು ಒಂದು. ಇದು ಇದು ಮಧ್ಯವಾಟ ಮಠದಲ್ಲಿ ಇತ್ತು. ಮಧ್ಯವಾಟ ಮಠ ಅಂತ ಹೇಳಿದ್ರೆ ಅದು ಅಷ್ಟಮಠಕ್ಕೆ ಸಂಬಂಧಪಟ್ಟಂತೆ ಒಂದು ಮಠ ಇತ್ತು. ಮಧ್ವಾಚಾರ್ಯರ ಪ್ರತಿನಿತ್ಯದಲ್ಲಿ ಕೂಡ ಮಧ್ಯಾಹ್ನ ಪೂಜೆ ಮಾಡ್ತಾ ಇದ್ದಂತ ಸ್ಥಳ ಅದು. ಬಂಟ್ವಾಳದ ಹತ್ತಿರ ಒಂದು ಪ್ಲೇಸ್ ಮಧ್ಯವಾಟ ಮಠ ಅಂತ ಹೇಳಿ, ಅಲ್ಲಿ ಇದ್ದು ವ್ಯಾಸಮುಷ್ಟಿಗೆ ಪೂಜೆ ಆಗ್ತಾ ಇತ್ತು. ಕ್ರಮೇಣದಲ್ಲಿ ಆ ಮಠದಲ್ಲಿ ಪೂಜೆ ನಿಂತು ಹೋಗುವಂತಹ ಪರಿಸ್ಥಿತಿ ಬಂದಾಗ ನಮ್ಮ ಮಠದ ಪರಂಪರೆಯಲ್ಲಿ ಬಂದಂತ ವೃಂದಾವನಾಚಾರ್ಯರು ಅಂತ ಹೇಳಿ, ಅವರ ಹೆಸರು ವಿಶ್ವಪ್ರಿಯ ತೀರ್ಥರು ಅಂತ ಹೆಸರು. ಅವರಿಗೆ ವೃಂದಾವನಾಚಾರ್ಯರು ಅಂತ ಹೇಳಿ ಪ್ರಸಿದ್ಧಿ. ಅವರಿಗೆ ವಾದಿರಾಜರ ವಿಶೇಷ ಸೇವೆಯನ್ನು ಮಾಡಿದವರು, ವಿಶೇಷ ಅನುಗ್ರಹವನ್ನು ಸಂಪಾದನೆ ಮಾಡಿದವರು. ಅವರಿಗೆ ವಾದಿರಾಜರ ಸೂಚನೆಯನ್ನು ಮಾಡಿ ಅಲ್ಲಿ ಇದ್ದಂತಹ ವ್ಯಾಸಮುಷ್ಟಿಯನ್ನ ನೀವು ಇಲ್ಲಿ ಇಟ್ಟು ಸಂಸ್ಥಾನದಲ್ಲಿ ವರಾಹದೇವರ ಹಯಗ್ರೀವರ ಮಧ್ಯದಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಂತ ಅವರಿಗೆ ಆದೇಶ ಮಾಡಿದ ಫಲವಾಗಿ ಅದನ್ನ ಆ ಒಂದು ವ್ಯಾಸಮುಷ್ಟಿಯನ್ನು ವೃಂದಾವನಾಚಾರ್ಯರು ಅಲ್ಲಿಂದ ಇಲ್ಲಿ ತಂದು ಇಟ್ಟರು. ಅದು ಇವತ್ತಿಗೆ ಮಧ್ಯವಾಟ ಮಠ, ಅದೀಗ ಸೋದ ಮಠದ ಅಧೀನದಲ್ಲಿ ಉಂಟು. ಅದು ಒಂದು ಕಾಲಕ್ಕೆ, ಆ ಮಠಕ್ಕೊಂದು ಇತಿಹಾಸ ಉಂಟು. ಅಂದ್ರೆ ಒಂದು ಕಾಲಕ್ಕೆ ಕೃಷ್ಣ ಮಠ ಹೇಗೆ ಎಲ್ಲ ಯತಿಗಳಿಗೆ ಸಂಬಂಧಪಟ್ಟಂತೆ ಇತ್ತು, ಅದೇ ರೀತಿಯಾಗಿ ಮಧ್ಯಮಾಟ ಮಠವು ಕೂಡ ಒಂದು ಎಲ್ಲ ಯತಿಗಳು ಬಂದು ಅಲ್ಲಿಗೆ ಬಂದು ವ್ಯಾಸಮುಷ್ಟಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಹೇಳುವಂತ ಪ್ರತೀತಿ ಇತ್ತು. ಅದರ ನಂತರದಲ್ಲಿ ಒಂದಷ್ಟು ವಿವಾದ ಆದಾಗ ಆ ವಿವಾದವನ್ನು ಪರಿಹರಿಸಿದವರು ವಾದಿರಾಜರು. ಆ ಸಂದರ್ಭದಲ್ಲಿ ವಾದಿರಾಜರು ಆ ವಿವಾದವನ್ನು ಪರಿಹಾರ ಮಾಡ್ತಾರೆ. ಆವಾಗ ಎಲ್ಲ ಯತಿಗಳು ನಿರ್ಧಾರ ಮಾಡಿ ಈ ಮಠವನ್ನು ನಾವು ವಾದಿರಾಜರಿಗೆ ಒಪ್ಪಿಸೋಣ ಅಂತ ಹೇಳಿ ಆ ಮಧ್ಯಮಾಟ ಮಠವನ್ನು ವಾದಿರಾಜರಿಗೆ ಒಪ್ಪಿಸ್ತಾರೆ. ಅಂದಿನಿಂದ ಅದು ನಮ್ಮ ಮಠದ ಅಧೀನದಲ್ಲಿ ಇತ್ತು. ವ್ಯಾಸಮುಷ್ಟಿಯು ಕೂಡ ಅಲ್ಲೇ ಇದ್ದುಕೊಂಡು ಪೂಜೆ ಆಗ್ತಾ ಇತ್ತು. ಅದು ವೃಂದಾವನಾಚಾರ ಕಾಲದಲ್ಲಿ, ವಿಶ್ವಪ್ರಿಯ ತೀರ್ಥರ ಕಾಲದಲ್ಲಿ ವ್ಯಾಸಮುಷ್ಟಿಗೆ ಪೂಜೆ ನಿಲ್ಲುವ ಪರಿಸ್ಥಿತಿ ಬಂದಾಗ ಆ ವ್ಯಾಸಮುಷ್ಟಿಯನ್ನು ಇಲ್ಲಿ ತಂದಿಡಬೇಕು ಅಂತ ಅವರ ಸೂಚನೆ ಆಯಿತು, ವಾದಿರಾಜರ ಸೂಚನೆ ಆಯಿತು. ಅದರಂತೆ ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಮಠದ ಪೀಠದಲ್ಲಿ ಭೂವರಾಹ ದೇವರು, ಹಯಗ್ರೀವ ದೇವರು, ವೇದವ್ಯಾಸ ದೇವರ ವಿಶೇಷ ಪೂಜೆ, ಪ್ರತಿನಿತ್ಯವೂ ವಿಶೇಷ ಪೂಜೆ ಆಗ್ತದೆ. ನರಸಿಂಹದೇವರು ಅಂದ್ರೆ ನಮ್ಮ ಮಠದ ಪೀಠದಲ್ಲಿರುವಂತಹ ಒಂದೊಂದು ಪ್ರತಿಮೆಗಳಿಗೂ ಕೂಡ ಒಂದೊಂದು ದೊಡ್ಡ ಇತಿಹಾಸ ಉಂಟು. ಅದು ಬಹುಶಃ ಇಷ್ಟು ಪ್ರತಿಮೆಗಳು ಎಲ್ಲಿ ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಪ್ರತಿಮೆಗಳು ವಾದಿರಾಜರ ಆ ಭಕ್ತಿಗೆ ಒಲಿದಂತ ಭಗವದ್ ರೂಪಗಳದೆಲ್ಲವೂ ಕೂಡ ಅಷ್ಟೇ. ನರಸಿಂಹದೇವರು ಭೀಮಸೇನ ದೇವರು ಪೂಜೆ ಮಾಡಿರುವಂತ ಪ್ರತಿಮೆ ಅಂತ ಇತಿಹಾಸ. ಪ್ರತಿನಿತ್ಯದಲ್ಲಿ ಕೂಡ ಅವರು ತಮ್ಮ ಒಂದು ಆನ್ಮೀಕ ಪೆಟ್ಟಿಗೆಯನ್ನು ಇಟ್ಕೊಂಡು ಒಂದಷ್ಟು ಪೂಜೆ ಮಾಡ್ತಾರಲ್ವಾ ಈಗ ಜನಗಳು, ಹಾಗೆ ಇದು ಭೀಮಸೇನ ದೇವರು ತಮ್ಮ ಒಂದು ಪ್ರತಿನಿತ್ಯ ಆನ್ಮೀಕದಲ್ಲಿ ಇಟ್ಟುಕೊಳ್ತಾ ಇದ್ದ ಪ್ರತಿಮೆ ಇದು ಅಂತ. ಒಂದು ಸಣ್ಣ ಪ್ರತಿಮೆ ಆಗಿತ್ತು ಅವರಿಗೆ ಅಂದಿನ ಕಾಲಕ್ಕೆ, ಅದೊಂದು ಸಣ್ಣ ಪ್ರತಿಮೆ. ಇವತ್ತಿನ ಕಲಿಯುಗ ನಮಗೆ ದೊಡ್ಡ ಪ್ರತಿಮೆ ಅಂತ ಅನಿಸಿರಬಹುದು. ಅದನ್ನು ಇಟ್ಟುಕೊಂಡು ಅವರು ನಿತ್ಯಕ್ಕೆ ಪೂಜೆ ಮಾಡ್ತಾ ಇದ್ದಂತ ನರಸಿಂಹದೇವರ ಪ್ರತಿಮೆ ಅದು. ಪಾಂಡವರ ಸ್ವರ್ಗಾರೋಹಣಕ್ಕೆ ಹೋಗಬೇಕಾದ್ರೆ ಭೀಮಸೇನ ದೇವರು ಅದನ್ನ ಬದರಿಯಲ್ಲಿ ನಿಮಗೆ ಸ್ವರ್ಗಾರೋಹಣಕ್ಕೆ ಹೋಗುವ ದಾರಿಯಲ್ಲಿ ಒಂದು ಭೀಮ್ ಫೂಲ್ ಅಂತ ಒಂದಿದೆ, ಭೀಮಕುಂಡ ಅಂತ ಒಂದಿದೆ. ಅದು ನಿಮ್ಗದು ಸರಸ್ವತಿ ನದಿಯ
ಹರಿಯುವಂತ ಜಾಗ ಅದು. ಆ ಭೀಮಕುಂಡದಲ್ಲಿ ನರಸಿಂಹದೇವರನ್ನ ಸ್ಥಾಪನೆ ಮಾಡಿಟ್ಟು ಹೋದ್ರು ಭೀಮಸೇನ ದೇವರು. ನಂತರದಲ್ಲಿ ವಾದಿರಾಜರು ಬದಲಿಗೆ ಅವರು ಯಾತ್ರೆಗೆ ಬಂದಾಗ ಅವರಿಗೆ ಸೂಚನೆ ಆಯ್ತು ನರಸಿಂಹದೇವರಲ್ಲಿ ಇದ್ದಾರೆ ಅಂತ ಹೇಳಿ ಅದನ್ನ ವಿಗ್ರಹವನ್ನು ಸ್ವೀಕಾರ ಮಾಡಿದ್ರು ವಾದಿರಾಜರು. ಆ ನಂತರದಲ್ಲಿ ಆ ನರಸಿಂಹದೇವರನ್ನು ಕೂಡ ಮಠದಲ್ಲಿ ಪೀಠದಲ್ಲೇ ಇಟ್ಟು ಪೂಜಿಸುವಂತಹ ಒಂದು ಪರಂಪರೆ ಬಂತು. ಇನ್ನೊಂದು ಈ ಕ್ಷೇತ್ರದ ಬಗ್ಗೆ ಕೇಳುವಂತ ಪ್ರಶ್ನೆ ಆದ್ರೆ ಇಲ್ಲಿ ನಡೆಯುವಂತಹ ಇಷ್ಟಾರ್ಥ ಸಿದ್ಧಿ ಸೇವೆ ಬಗ್ಗೆ ಕಾಯಿ ಕಟ್ಟಿಕೊಂಡು 3 ದಿನ ಅಥವಾ 5 ದಿನ ಅಥವಾ 7 ದಿನ ಸೇವೆ ಮಾಡ್ತಾರೆ. ಸೊ ಈ ಆಚರಣೆಯ ಪದ್ಧತಿ ಹೇಗಿರ್ಬೇಕು ಅಥವಾ ಇದು ಯಾವಾಗಿಂದ ನಡ್ಕೊಂಡು ಬಂತು? ಈ ಇಷ್ಟಾರ್ಥ ಸಿದ್ಧಿ ಸೇವೆ ಎನ್ನುವಂಥದ್ದು ಯಾವಾಗ ಆರಂಭ ಆಯಿತು ಗೊತ್ತಿಲ್ಲ. ಒಂದಷ್ಟು ಜನರ ನಂಬಿಕೆ ಉಂಟು ಇದರಲ್ಲಿ, ಈ ಒಂದು ಸೇವೆಯನ್ನು ಮಾಡಿದ್ರೆ ನಮಗೆ ಶ್ರೇಯಸ್ಸಾಗುತ್ತೆ ಅಂತ ಹೇಳಿ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ನಾವು ದೇಹವನ್ನು ದಂಡಿಸುವುದೇ ಭಗವಂತನ ಪ್ರೀತಿಗೆ ಕಾರಣ. ಸುಮ್ಮನೆ ಸೇವೆ ಮಾಡಿದೀವಿ ಅಂತಂದ್ರೆ ಆಗುವುದಿಲ್ಲ, ದೇಹ ದಂಡಿಸಬೇಕು. ಈ ದೇಹ ದಂಡನೆ ಆದಾಗ ಮಾತ್ರ, ಭಕ್ತಿ ಉಂಟಾದಾಗ ಮಾತ್ರ ಭಗವಂತನ ಅನುಗ್ರಹ ಆಗಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಈ ಒಂದು ಇಷ್ಟಾರ್ಥ ಸಿದ್ಧಿಯ ಸೇವೆಯನ್ನು ಪರಿಕಲ್ಪನೆಯನ್ನು ಯಾರೊಬ್ರು ಹಿರಿಯರು ಮಾಡಿದ್ದಾರೆ. ಇದಕ್ಕೆ ತುಂಬಾ ಇತಿಹಾಸಗಳು ಏನು ಉಂಟು ಅನ್ನೋದು ನಮ್ಗೆ ಯಾರಿಗೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅಂತೂ ಪರಂಪರೆಯಿಂದ ಇದು ಆಗಿಕೊಂಡು ಬರ್ತಾ ಉಂಟು. ಅದು ಹೇಗೆ ಅಂತ ಹೇಳಿ ಹಿಂದೆ ಎಲ್ಲ ಬಹಳ ವಿಸ್ತಾರವಾಗಿತ್ತು ಈ ಸೇವೆಯ ಪರಿಕಲ್ಪನೆಗಳು. ಅದು ಕ್ರಮೇಣ ಅದು ವ್ಯತ್ಯಾಸ ಆಗ್ತಾ ಅದು ಒಂದು ಸಣ್ಣದು ಆಗಿ ಅದು ಎಷ್ಟು ಸಣ್ಣದಾಗಬಹುದು ಅಷ್ಟು ಸಣ್ಣದು ಮಾಡಿ ಇಟ್ಟಿದ್ದಾರೆ ಈಗ. ಆದ್ರೆ ಇಷ್ಟಿದ್ರು ಕೂಡ ಅದನ್ನ ಪರಿಪೂರ್ಣವಾಗಿ ಯಾರು ಅದನ್ನ ಅನುಸರಿಸ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿ ಅಷ್ಟೇ. ಅಂದ್ರೆ ಹಿಂದೆ ಯಾವ ಕಲ್ಪನೆಯಲ್ಲಿ ಮಾಡಿದ್ರು ಆ ಕಲ್ಪನೆಯಲ್ಲಿ ಮಾಡ್ತಾ ಇರಲಿಲ್ಲ. ಇಲ್ಲಿ ಇಷ್ಟಾರ್ಥ ಸಿದ್ಧಿಯ ಆ ನಿಯಮ ಹೇಗೆ ಉಂಟು, ಆ ಸೇವೆಯ ನಿಯಮ ಹೇಗಿತ್ತು ಅಂತ ಕೇಳಿದ್ರೆ, ಮೊದಲಾಗಿ ಇಲ್ಲಿ 7 ಸರ್ತಿ ಮುಳುಗಿ, ಸಾವಿರದಲ್ಲಿ ಮುಳುಗಿ ಹೊರಗಿನ ಆವರಣದಲ್ಲಿ 7 ಪ್ರದಕ್ಷಿಣೆ ಬರಬೇಕು ಅಂತ ಹಿಂದೆ ನಿಯಮ ಇತ್ತು. ಅದು ಹೇಗಿತ್ತು ಹೇಳಿದ್ರೆ, ಅಲ್ಲಿ ನಿಮ್ಗೆ ದಳವಂಗಿಯಲ್ಲಿ ಮುಳುಗಿ ಅಲ್ಲಿಂದ ಪ್ರದಕ್ಷಿಣೆ ಬಂದು ತ್ರಿವಿಕ್ರಮ ದೇವಸ್ಥಾನದವರೆಗೂ ಮೇಲ್ ತನಕ ಬಂದು ಇಲ್ಲಿ ಪ್ರದಕ್ಷಿಣೆ ಬಂದು ಇಲ್ಲಿಂದ ಕೆಳಗೆ ಹೋಗಿ ಮತ್ತೆ ಕೆಳಗೆ ಬರಬೇಕು ಅಂತ. ಇದು ಒಂದು ಪ್ರದಕ್ಷಿಣೆ. ಇಂತಹ 7 ಪ್ರದಕ್ಷಿಣೆಯನ್ನು ಮಾಡಬೇಕು ಅಂತ ಹಿಂದೆ ನಿಯಮ ಇತ್ತು. ಅದು ಕಾಲಾಂತರದಲ್ಲಿ ಅದು ಕಟ್ಟಾಯ್ತು. ಕಟ್ಟಾಗಿ ಅಲ್ಲೇ ದಳವಂಗಿಯಲ್ಲಿ ಮುಳುಗಿ ಅಲ್ಲೇ ವಾದಿರಾಜ ವೃಂದಾವನಕ್ಕೆ ಹೊರಗಡೆ ಪ್ರದಕ್ಷಿಣೆ ಬರೋದು ಅಂತಾಯ್ತು. ನಿಂತೋಯ್ತದು. ಅದೇ ಅಷ್ಟು ಬರ್ಲಿಕ್ಕೆ ಯಾರಿಗೂ ಕೂಡ ದೇಹದ ಆ ಸ್ವಾಸ್ಥ್ಯ ಆಗುವುದಿಲ್ಲ, ಆಯಾಸ ಆಗ್ತದೆ ಅಂತ ಹೇಳಿ ಅದನ್ನ ಬಿಟ್ಕೊಂಡು ಬಂದ್ರು. ಕೊನೆಗೆ 7 ಪ್ರದಕ್ಷಿಣೆ ಆದ್ಮೇಲೆ ಒಳಗಡೆಯಲ್ಲಿ ಮತ್ತೆ ಒಣ ಬಟ್ಟೆಯನ್ನು ಉಟ್ಟು ಅದರ ವೃಂದಾವನಕ್ಕೆ 7 ಪ್ರದಕ್ಷಿಣೆಯನ್ನು ಬಂದು 108 ಪ್ರದಕ್ಷಿಣೆಯನ್ನು ಬಂದು ಅದು 3 ದಿವಸವೋ 5 ದಿವಸವೋ 7 ದಿವಸ ನಮ್ಮ ಶಕ್ತಿ ಹೇಗೆ ಉಂಟು ಹಾಗೆ. ಸಾಮಾನ್ಯ 3 ದಿವಸ ಅಂತ ಮಾಡ್ತಾರೆ, ಮತ್ತೆ 5 ದಿವಸ ಮಾಡುವವರು ಇದ್ದಾರೆ, 7 ದಿವಸ ಬಹಳ ಕಡಿಮೆ ಮಾಡಿದವರು. ಅಂತೂ 3 ದಿವಸ ಎಲ್ಲರೂ ಮಾಡ್ತಾರೆ. 3 ದಿವಸ ಪ್ರದಕ್ಷಿಣೆ ಸೇವೆ ಬಂದು ಪ್ರತಿಯೊಂದು ಪ್ರದಕ್ಷಿಣೆಗೆ ಒಂದು ನಮಸ್ಕಾರವನ್ನು ಮಾಡಿ 108 ನಮಸ್ಕಾರ 108 ಪ್ರದಕ್ಷಿಣೆ ಬಂದು ಕೊನೆಯ ದಿವಸ ಕೃಷ್ಣಾರ್ಪಣೆ ಬಿಟ್ಟು ಆ ಒಂದು ಸೇವೆ ಮಾಡಿದ ಫಲವನ್ನು ಒಂದು ಕಾಯಿಯ ರೂಪದಲ್ಲಿ ಪಡೆದು ಆ ಒಂದು ತೆಂಗಿನಕಾಯಿಯನ್ನ ವಾದಿರಾಜ ಮುಂದೆ ಅರ್ಚಕರು ಪ್ರಾರ್ಥಿಸಿ ಕೊಡ್ತಾರೆ. ಆ ಕಾಯನ್ನು ತೆಗೆದುಕೊಂಡು ಹೋಗಿ ನಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಅದರಿಂದ ಸಿಹಿ ಪದಾರ್ಥವನ್ನು ಮಾಡಿ ಸ್ವೀಕಾರ ಮಾಡಬೇಕು ಅಂತ ಅದೊಂದು ಸೇವೆಯ ನಿಯಮ ಇದ್ದದ್ದು. ಈ ನಿಯಮವನ್ನು ನಾವು ಸ್ವಲ್ಪ ಪರಿಷ್ಕಾರ ಮಾಡಿದ್ದೇವೆ ಇತ್ತೀಚಿನ ವರ್ಷದಲ್ಲಿ. ಅಂದ್ರೆ 7 ಪ್ರದಕ್ಷಿಣೆಯನ್ನು ಹೊರಗಡೆ ಬರಬೇಕು ಅಂತ ಇತ್ತು, ಅದನ್ನು ನಿಲ್ಲಿಸಿದ್ದೇವೆ ನಾವು. ಅಂದ್ರೆ ಒಣ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಬರಬೇಕು ಅಂತ ನಾವು ಮಾಡಿ ಈಗ ಪೂರ್ತಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಬರೋದು ಹಿಂದೆ ಎಲ್ಲ ಇತ್ತು. ಅದನ್ನ ಅಂದ್ರೆ ಆ ನಿಯಮಗಳನ್ನ ಸರಿಯಾಗಿ ಯಾರು ಪಾಲಿಸ್ತಾ ಇರ್ಲಿಲ್ಲ ಅನ್ನುವ ದೃಷ್ಟಿಯಿಂದಲೇನೆ ಒಂದು ಮಾಡುವ ಸೇವೆಯಲ್ಲಿ ಪರಿಷ್ಕಾರವನ್ನು ಮಾಡಿ ದಳದಂಗಿಯಲ್ಲಿ 1 ಬಾರಿ ಮುಳುಗಿ ಮತ್ತೆ ಹೊರಗಿನಿಂದ 7 ಪ್ರದಕ್ಷಿಣೆ ಬಂದು ನಂತರದಲ್ಲಿ ಒಳಗಿಂದ 108 ಪ್ರದಕ್ಷಿಣೆ ಬಂದು ಕೊನೆಯ ದಿವಸ ಕಾಯಿಯನ್ನ ಪ್ರಸಾದವಾಗಿ ಸ್ವೀಕಾರ ಮಾಡಿಕೊಂಡು ಹೋಗುವಂತಹ ಒಂದು ಸಂಪ್ರದಾಯ ಇಷ್ಟಾರ್ಥ ಸಿದ್ಧಿ ಸೇವೆ ಅಂತ ಹೇಳಿ ಅನೇಕ ಜನರು ಬಂದು ಇಲ್ಲಿ ಬಂದು ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿ ಎಲ್ಲಿವರೆಗೆ ಅಂತಂದ್ರೆ ಎಷ್ಟೋ ಜನರ ಒಂದು ಜೀವನದ ದಿನಚರಿಯಲ್ಲಿ ವರ್ಷಕ್ಕೊಂದು ದಿವಸ ಸೌದೆಯಲ್ಲಿ ಹೋಗಿ ಸೇವೆ ಮಾಡಿ ಬರಬೇಕು ಅಂತ. ಅದು ಇಷ್ಟಾರ್ಥ ಸಿದ್ಧಿ ಅಂದ್ರೆ ಏನು ಇಷ್ಟಾರ್ಥ ಇಟ್ಕೊಂಡು ಬರುವುದಿಲ್ಲ, ಒಟ್ಟು ಮಾಡ್ಬೇಕಷ್ಟೇ. ನಾವು ಪ್ರತಿ ವರ್ಷ ಮಾಡಿದ್ರೆ ನಮಗೊಂದು ಸಮಾಧಾನ ಅಂತ ಹೇಳುವ ರೀತಿಯಲ್ಲಿ ಅನೇಕ ಜನ ಬಂದು ಮಾಡ್ತಾ ಇದ್ದಾರೆ. ಶ್ರದ್ಧೆಯಿಂದ ಮಾಡುವವರು ಅನೇಕ ಮಂದಿ ಇದ್ದಾರೆ, ಸ್ವಲ್ಪ ಉದಾಸೀನವನ್ನು ತೋರಿಸಿ ಸ್ವಲ್ಪ ಇಟ್ಟುಕೊಂಡವರು ಇದ್ದಾರೆ. ಹಾಗಂತೇಳಿ ವಾದಿರಾಜರು ಎಲ್ರಿಗೂ ಅನುಗ್ರಹ ಮಾಡಿದ್ದಾರೆ, ಎಲ್ಲರೂ ಅದರ ಫಲವನ್ನ ಉಣ್ತಾ ಇದ್ದಾರೆ.